ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಫೋನ್ ತಿಂತವ್ರೆ ಅದನ್ನ ಯಾರು ಸುಸ್ಸು ಮಾಡಿದ್ರೆ ಹೆಂಗ್ ಮರಳ್ತಾರ ಇದೆ ಗೊತ್ತಾ ಇಲ್ಲಿ. ಅದೃಷ್ಟನೇ ಇಲ್ಲ, ಬರೀ ಮೋಸ ಮಾಡ್ತಾರೆ ನನಗೆ. ಒಳಗಡೆ ಎಲ್ಲ ಹೋಗ್ಬಿಟ್ರಂತು 4 ಅವರ್ ಹುಡ್ಕಾಡ್ಬಿಟ್ಟಿದೀವಿ, ಕೊನೆಗೆ ಈ ಜಾಗದಲ್ಲಿ ಸಿಕ್ತು. ಬರೋವರ್ಗು ಒಂಥರ ಖುಷಿ, ಬಂದ ಇನ್ನೊಂಥರ ಖುಷಿ. ಸೀರಿಯಸ್ಲಿ ಹೆಂಗಿದೆ, ಫುಲ್ ವೈಟ್ ಆಗಿ ಹೋಗ್ಬಿಟ್ಟಿದೆ. ಬಿದ್ದು ಒದ್ದಾಡ ಬಿದ್ದು ಬಂದಾಗಿಂದ ನಾವು ಸ್ನೋಫಾಲ್ ನೋಡಿಲ್ಲ. ಜಸ್ಟ್ ಓ ಲಡ್ಕಾ ಅವ್ರ ಲಡ್ಕಿ ಈಗ ಬಂತು. ಏನ್ ಬಿಚ್ ಆಗ್ತಿದ್ಯಾ? ನಾನು 22 ಗ್ಲೈಡಿಂಗ್. ಓಕೆ, ಇವಾಗ ನಾವು ಪ್ಯಾರಾಗ್ಲೈಡಿಂಗ್ ಮಾಡಕ್ ಹೋಗ್ತಾ ಇದೀವಿ. ಎಷ್ಟೋ ಜನಕ್ಕೆ ಪ್ಯಾರಾಗ್ಲೈಡಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಿಕಾಸ್ ನಮಗೂ ಕೂಡ ಅದ್ರ ಹೆಸರೇ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್. ಸೊ ಇವಾಗ ನಾವು ಸುಮಾರು 7,000 ಅಡಿಯಷ್ಟು ಮೇಲೆ 7,000ಕ್ಕಿಂತ ಹೆಚ್ಚು ಅಂತ 7,000 ಪ್ಲಸ್ ಹೋಗ್ತಾ ಇದೀವಿ. ಸೊ ಪರ್ ಹೆಡ್ 3,500 ಇದೆ ಅಂತೆ. ಸೊ ಇಲ್ಲಿ ಇಷ್ಟು ದೂರ ಬಂದ್ಮೇಲೆ ನಾವು ಮಾಡಿಲ್ಲ ಅಂತಂದ್ರೆ ಏನ್ ಯೂಸ್ ಇರುತ್ತೆ ಅಲ್ವಾ? ಸೊ ಅದಕ್ಕಾದ್ರೂ ಅಫ್ಕೋರ್ಸ್ ಮಾಡ್ಬೇಕು. ಅಂಡ್ ಅದ್ರಲ್ಲಿ ಏನೋ ಅವರು ಮಾತಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಮಾಡಿಸ್ತಾರೋ ಗೊತ್ತಿಲ್ಲ, ಅದು ಆಮೇಲೆ ಹೇಳ್ತೀವಿ. ಅಂಡ್ ಹಿ ಈಸ್ ಅ ಪರ್ಸನ್, ನಮ್ಗೆ ಇವರೇ ಎಲ್ಲಾದ್ರು ಕರ್ಕೊಂಡು ಹೋಗಿ ಗೈಡ್ ಮಾಡ್ತಿರೋದು. ಅಂಡ್ ಈ ಪ್ಲೇಸ್ ಅಲ್ಲಿ ಬಂದಿರೋದು ನಾವು ಆಕ್ಚುಲಿ ಇವಾಗ ಪ್ರೆಸೆಂಟು. ಪ್ಯಾರಾಗ್ಲೈಡಿಂಗ್ ಅಂದ್ರೆ ಈ ತರ ಇರುತ್ತೆ, ಅದನ್ನೆಲ್ಲ ಅಲ್ಲಿ ತೋರಿಸ್ತೀವಿ. ಅದಕ್ಕೂ ಮುಂಚೆ ಹೇಳ್ಬೇಕು ಅಂತ ಅನ್ನಿಸ್ತು, ಹಂಗಾಗಿ. ಮತ್ತೆ ಸೇಫ್ಟಿ ಮೆಷರ್ಸ್ಗೋಸ್ಕರ ಪೈಲಟ್ಸ್ಗೆ ಲೈಸೆನ್ಸ್ ಇರುತ್ತಂತೆ. ಈ ಆನ್ಲೈನ್ ಅಲ್ಲಿ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ, ಬಿಕಾಸ್ ಲೈಸೆನ್ಸ್ ಇಲ್ಲದೆ ಇರೋಂಥ ಕೆಲವರು ಪ್ಯಾರಾಗ್ಲೈಡಿಂಗ್ ಮಾಡಿರ್ತಾರಂತೆ. ಸೊ ಅದಕ್ಕೆ ನಿಮಗೆ ಕಮ್ಮಿ ಅಮೌಂಟ್ ಎಲ್ಲ ತೋರಿಸುತ್ತಂತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಯಾವುದೇ ಆಗಲಿ ನೀವು ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ದೀನಿ ಅಂತಂದ್ರೆ ಲೈಸೆನ್ಸ್ ಇರೋಂಥವ್ರನ್ನ ನೋಡಿಕೊಂಡು ಮಾಡಿ. ಅಂಡ್ ಸೊ ಫೈನಲಿ ಈಗ ಜೀಪ್ ಎತ್ಕೊಂಡು ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೀವಿ. ಇವರಿಬ್ರು ನಮ್ಮ ಪೈಲಟ್ಸು. ಸೊ ಇವರೇ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಕರ್ಕೊಂಡ್ಬರೋದು. ಸೇಫ್ ಆಗಿ ಕರ್ಕೊಂಡ್ಬರ್ಬೇಕು ಅಂತ. ಸೊ ಫುಲ್ ಎಂಜಾಯ್. ಓಕೆ, ಈಗ ನಾವು ಪ್ಯಾರಾಗ್ಲೈಡ್ ಮಾಡ್ಲಿಕ್ಕೆ ಎಷ್ಟು ಎತ್ತರಕ್ಕೆ ಬಂದಿದೀವಿ ಅಂತಂದ್ರೆ ಫುಲ್ ಡೌನ್ ಪ್ಲೇಸ್ ಇಂದ ಇಷ್ಟು ಹೈಟಿಗೆ ಬಂದಿದೀವಿ. ಈಗ ಎಲ್ಲರೂ ಜಾಕೆಟ್ ಹಾಕೊಂಡು ಹೆಂಗ್ ರೆಡಿ ಆಗ್ಯಾರ ನೋಡಿ, ಸ್ಕೂಲ್ ಹುಡುಗಂತರ. 8,000 ಫೀಟ್ ಮೇಲ್ಗಡೆ ಇದೀವಿ. सी लेवल से 8,000 फीट ऊपर है हम लोग. मेलगಡೆ ಇದೀವಿ ನಾವು. ನನ್ನ ತಮ್ಮ ಕೆಳಗಡೆ ಇದ್ದಾನೆ, ನಾನು ಇಲ್ಲಿ ಮೇಲ್ಗಡೆ ಇದ್ದೀನಿ. ಫುಲ್ ಜಾಲಿ ಆಗಿದೆ. ಸೀರಿಯಸ್ಲಿ ವ್ಯೂ ನೋಡ್ಬೋದು, ಆಸಮ್ ವ್ಯೂ ಕೂಡ. ಅಂಕಿತ್ ಶರ್ಮಾ ಅವ್ರ ಜೊತೆ ಮನೋಜ್ ಜೋಶಿ ಇದ್ದೀನಿ. ಸೊ ಇವತ್ತು ಫುಲ್ ಫಾಗ್ ಇದೆ, ಒಂಥರ ಕ್ರೇಜಿ ಆಗಿದೆ. ಸೀರಿಯಸ್ಲಿ ಇಟ್ಸ್ ಸೋ ಗುಡ್ ಅಂಡ್ ಸೋ ಅಡ್ವೆಂಚರಸ್ ಆಗಿದೆ. ಎಲ್ಲಿಗೆ ಏನೋ ಒಂಥರ ಮೇಲ್ಗಡೆ ತೇಲ್ತಾ ಇದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ನೀವು ಕೂಡ ಇಫ್ ಯು ವಾಂಟ್ ಟು ರೈಡ್ ಇನ್ ಮನಾಲಿ, ಡೂ ಕಾಂಟ್ಯಾಕ್ಟ್, ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಖತ್ ಕ್ರೇಜಿ ಆಗಿದೆ. ಸೀರಿಯಸ್ಲಿ ಇಟ್ಸ್ ಸೋ ನೈಸ್. नॉर्मली मेरा ये पहले बार है, फिर भी इट इज ಪ್ಯಾರಾಗ್ಲೈಡಿಂಗ್ ಮಾಡಿದ್ರೆ ಸೊ ನೀವು ಕೂಡ ಕಮೆಂಟ್ ಹಾಕ್ಬಹುದು, ಹೇಗಿದೆ, ಹೆಂಗಿತ್ತು ನಿಮ್ಮದು ಲೈಫಲ್ಲಿ ನಿಮ್ಮ ಒಂದು ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ನಮ್ದು ಯಾವ ಥರ ಇತ್ತು ಅಂತ ನಾವು ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದೀವಿ. ನೀವು ಕೂಡ ಎಕ್ಸ್ಪೀರಿಯನ್ಸಿನ ಕಮೆಂಟ್ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಪ್ಯಾರಾಗ್ಲೈಡಿಂಗ್ ಮಾಡಿದ್ವಿ. ಏನ್ ಸಕ್ಕತ್ ಎಕ್ಸ್ಪೀರಿಯನ್ಸ್ ಗೊತ್ತಾ, ವಿಡಿಯೋದಲ್ಲೂ ಕೂಡ ಹೇಳಿದಿವಲ್ವಾ. ಸೊ ನಿಮ್ಗೂ ಗೊತ್ತಾಗಿರುತ್ತೆ, ವಿಡಿಯೋ ಆಸಮ್ ಆಗಿ ಬಂದಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ರೈಡ್ ಮಾಡಿದ್ರಿ. ಇಟ್ ವಾಸ್ ವೆರಿ ನೈಸ್. ಐ ಆಮ್ ಹ್ಯಾಪಿ. ಇವರು ಸಿಕ್ಕಿದವರು ಚೆನ್ನಾಗಿ ಮಾಡಿಸಿದ್ರು. ನನಗೆ ಅದ್ ಯಾವನ್ ಸಿಕ್ಕಿದ್ನೋ ಏನೋ ಅವನು. ನಾನು ಇವರೆಲ್ಲ ಮೇಲೆ ಹೋಗ್ತವ್ರೆ, ನಾನು ಅಲ್ಲಿ ಹೋಗ್ಬೇಕಲ್ಲ ಅಂತ ಅಂದ್ರೆ ಅದೆಲ್ಲ ಬೇರೆ ಬೇರೆ, ಅದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕು ನೀವು ಅಂತ ಅಂದ. ಬೇಡ ಬಿಡು ಅಂತ ಅಂದೆ. ಬರೀ ಇಲ್ಲೇ ಆಡಿಸ್ತಾ ಇದ್ದ.
ಓಕೆ ಬಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ನಿಮ್ಮಷ್ಟು ಟೈಟ್ ಹೋಗ್ಲಿಲ್ಲ ಅನ್ನೋದೇ ಬೇಜಾರು ನನ್ಗೆ. ಯಾಕೆ ನಿನ್ಗೆ ಎಲ್ಲಾ ಕಡೆ ಏನಾದ್ರು ನೋಡಿ ಅದೃಷ್ಟನೇ ಎಲ್ಲ, ಬರೀ ಮೋಸ ಮಾಡ್ತಾರೆ ನನಗೆ. ಹಿಮದಲ್ಲಿ ಆಟ ಆಡ್ಬೇಕು ಅಂತ ಬಂದೆ, ಹಿಮ ಸಿಗ್ಲಿಲ್ಲ. ಸೊ ಫೈನಲಿ ನಾವೆಲ್ಲಿ ಬಂದಿದೀವಿ? ವೈಷ್ಣವ್ ಕುಲ್ಲು ಬಂದಿದೀವಿ. ಕುಲ್ಲುನಲ್ಲಿ ವೈಷ್ಣವ್ ಮಾತಾ ಟೆಂಪಲ್. ವೈಷ್ಣವ್ ಮಾತಾ ಟೆಂಪಲ್ ಬಂದಿದೀವಿ. ಓಕೆ, ಸೊ ವೈಷ್ಣವ್ ದೇವಿ ಟೆಂಪಲ್ ನೋಡಾಯ್ತು, ಚೆನ್ನಾಗಿತ್ತು. ಒಳಗಡೆ ವಿಡಿಯೋ ಮಾಡ್ಬೋದೇನೋ ಅಂತ ಅನ್ಕೊಂಡ್ವಿ, ಬಟ್ ಅಲ್ಲಿ ಹೋದಾಗ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಷ್ಟೇ ವಿಡಿಯೋ ಆಗಿದ್ದು. ಗುಹೆ ಒಳಗಡೆ ಎಲ್ಲ ಹೋಗ್ಬೋದು. ಗುಹೆ ಒಳಗಡೆ ಹೋಗಿ, ಆಕ್ಚುಲಿ ಅದು ಇರೋದೇ ಗುಹೆ ಒಳಗಡೆ. ಸೊ ಇವ್ರು ಅದನ್ನ ಈಗ ಬಿಲ್ಡಿಂಗ್ ತರ ಮಾಡಿಫೈ ಮಾಡಿದ್ದಾರೆ ಹೊಸದಾಗಿ, ಚೆನ್ನಾಗಿದೆ. ನೋಡಿ, ದೊಡ್ಡದಾಗಿರೋ ಸ್ನೋಫಾಲ್ ಕಡೆಗೆ ಹೋಗೋಣ ಅಂತಂದ್ರೆ ಇಲ್ಲಿ ರೋಡಲ್ಲಿ ಒಂದು ಸ್ವಲ್ಪ ಸ್ನೋ ಸಿಕ್ತು ಅಂತ ಅಂದಿದ ತಕ್ಷಣ ತಿಂತವ್ರೆ ಅದನ್ನ. ಯಾರ್ಯಾರು ಸುಸ್ಸು ಮಾಡಿದ್ರು ಅಲ್ಲಿ, ಏನೇನಾಗಿತ್ತೋ ಅಲ್ಲಿ. ಇವಾಗ ಇಲ್ಲಿ ಸ್ವಲ್ಪ ಸ್ನೋಫಾಲ್ ಆಗೈತೆ. ಇಷ್ಟು ಬಿಸಿಲಲ್ಲಿ ಸ್ನೋ ನಾನಿನ್ನ ಸ್ನೋನು ಮುಟ್ಟಿಲ್ಲ, ರೆಡ್ ಆಗೋಗಿದೆ. ಹೋಗ್ಬಿಡ್ತೀರ ಪಕ್ಕ. ಯಾರೋ ಹೇಳ್ತಾ ಇದ್ರು ಈಗ ಯಾಕೆ ಹೋಗಿದ್ದೀರಲ್ಲ ಮುಟ್ಟಕ್ಕೆ? ನಾನು ತಿಂದಿಲ್ವಲ್ಲ ನಿಮ್ ತರ. ಸೀರಿಯಸ್ಲಿ ಚೆನ್ನಾಗಿದೆ, ಐ ಸ್ವೇರ್ ಚೆನ್ನಾಗಿದೆ. ಹೋಗ್ಲಿ, ಇಲ್ಲಿ ಬೇಡಪ್ಪ, ಅಲ್ಲೇ ತಗೊಂಡ್ತೀನೋ ನಿಜ. ಹ್ಞೂ, ಎತ್ಕೋದು ಬೇಗ, ಎತ್ಕೊಳ್ಳೋ ಹಂಗೇನೆ. ತಿನ್ನೋಡು, ಚೆನ್ನಾಗಿದೆ ತಾನೇ? ಯಾರು ಸುಸ್ಸು ಮಾಡಿದ್ರು ಏನೋ ತಿನ್ಬಿಟ್ಟ. ಗ್ಲೌಸ್ ಹಾಕೋಬೇಕಿತ್ತು, ಏನೂ ಆಗಲ್ಲ ಬಿಡು, 5 ನಿಮಿಷ. ನೋಡು, ಅವ್ರ ಪಾಪ ಆರಾಮಾಗಿ ಕಾರ್ ನಿಲ್ಸ್ಬಿಟ್ಟು ಕೂತವ್ರೆ. ನಾವಿಲ್ಲಿ ಬಂದ್ಬಿಟ್ಟು ಕೋತಿಗಳ ಥರ ಆಡ್ತಾ ಕೂತಿದ್ದೀವಿ. ಎಲ್ಲ ಫುಲ್ಲು ಕ್ಲಿಯರ್ ಆಗೋಯ್ತು, ಬಿಸಿಲು ಬರ್ತದೆ. ಫೈನಲಿ ಸ್ನೋಫಾಲ್ ಆಗಿರುವಂತ ಜಾಗಕ್ಕೆ ಬಂದಿದ್ದೀವಿ. ಸ್ನೋಫಾಲ್ ಆಗ್ತಾ ಇಲ್ಲ ಇಲ್ಲಿ, ಬಟ್ ಆಲ್ರೆಡಿ ಆಗಿದೆ. ನೋಡ್ಬೋದು, ಬೆಟ್ಟ ಫುಲ್ ವೈಟ್ ಕಾಣಿಸ್ತಾ ಇದೆ. ಇವನು ಅವಾಗ್ಲಿಂದ ಕೇಳ್ತಾ ಇದ್ದಾನೆ, ಕಡ್ಡಿ ಕೊಟ್ಬಿಡಿ ಬೆಟ್ಟಕ್ಕೆ, ಚಿಪ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ಅಂತ. ಅಂಡ್ ಇನ್ಫ್ಯಾಕ್ಟ್ ಏನೋ ಒಂಥರ ಕ್ರೇಜಿ ಆಗಿದೆ ಜಾಗ. ನಾವ್ ಅನ್ಕೊಂಡಿದ್ದೆ ಬೇರೆ, ಬಟ್ ಆಗಿದ್ದೆ ಬೇರೆ. ನಾವೇನ್ ಅನ್ಕೊಂಡಿದ್ವಿ, ಫುಲ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ, ಅದ್ರೊಳಗಲೆಲ್ಲ ಬಿದ್ದು ಒದ್ದಾಡಬಹುದು. ಯಾರೋ ವಿಡಿಯೋ ಹಾಕಿರೋ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಏನಂತಾರೆ ಕ್ರೇಜಿ ಆಗಿ ಹೋಗ್ಬಿಟ್ಟಿದ್ವಿ. ಆ ತರನು ಇರುತ್ತೆ, ಬಟ್ ಅದೃಷ್ಟ ಇರ್ಬೇಕು. ನಾವ್ ಬಂದಾಗ ಆ ತರ ಸ್ನೋಫಾಲ್ ಆಗಿದ್ರೆ ಇರುತ್ತೆ. ಸೊ ಇದೆಲ್ಲ ನಿನ್ನೆ ಆಗಿರೋ ಸ್ನೋಫಾಲ್. ಬಟ್ ಹೆಂಗಿದೆ ಅಂದ್ರೆ, ಇದ್ ನೋಡಿದ್ರೆ ಏನೋ ಒಂಥರ ಎಡಿಟಿಂಗ್ ಮಾಡಿರೋ ತರ ಇದೆ. ಚಾಕೋಬಾರ್ ಐಸ್ ಕ್ರೀಮ್ ತರ. ಇಲ್ಲಿ ನೋಡು, ಇಲ್ಲಿ ಎಷ್ಟು ಈಸಿಯಾಗಿ ಬರ್ತದೆ ಗೊತ್ತಾ? ಅದು ಎಷ್ಟು ಈಸಿ ಆಗಿದೆ. ಹಿಂದೆ ಎಲ್ಲ ನೋಡಿ, ಬೆಟ್ಟ ಎಲ್ಲ ಫುಲ್ ವೈಟ್ ಕಾಣಿಸ್ತಿದೆ. ಅಲ್ಲಿ ಹೋಗಿದ್ದಾರೆ, ಬನ್ನಿ, ನಮ್ ಡ್ರೈವರ್ ಹೋಗಿದ್ದಾರೆ, ಅಲ್ಲಿಗೆ ಹೋಗೋಣ. ಅಂಡ್ ಏನು ಗೊತ್ತಾ, ಅಲ್ಲಿ ವಿಡಿಯೋದಲ್ಲಿ ನೋಡಿದಾಗ ಈ ತರ ಎಲ್ಲ ನಾವು ಆಟ ಆಡ್ಬೇಕು ಅಂತ ಅನ್ಕೋತೀವಿ. ಗ್ಲೌಸ್ ಬಿಚ್ಬಿಟ್ಟು 1 ನಿಮಿಷ ಅದು ಐಸ್ ಕ್ಯೂಬ್ ಒಳಗಡೆ ಕೈ ಹಾಕಿದ್ರೆ ಗೋವಿಂದ ಒಳಗಡೆ ಫುಲ್ಲು ಫ್ರೀಸ್ ಆಗ್ಬಿಡುತ್ತೆ. ಕೈ ಫ್ರೀಸ್ ಆಗದ? ಅಯ್ಯೋ, ಆ ಫ್ರೀಸ್ ಆಗಿರೋ ಇದಕ್ಕೆ ಪೇನ್ ಬರುತ್ತೆ. ಕೈ ಬ್ಲಡ್ ಲಾಟ್ ಹಾಕ್ಬಿಟ್ರೆ ಬಿದ್ರು ಸೀರಿಯಸ್ಲಿ ಹೆಂಗ್ ಜಾರ್ಕೊಂಬತ್ತು ಗೊತ್ತಾ? ಯಪ್ಪ, ಐಸ್ ಕ್ಯೂಬ್ ಮೇಲೆ ಅಪ್ಪಿ ತಪ್ಪಿ ಕಾಲಿಟ್ರೆ ಗೋವಿಂದ. ವಿಡಿಯೋ ಮಾಡ್ಬೇಕಿರ್ರಿ ಎಲ್ಲ ಸಕ್ಕದಾಗಿದೆ ಗುರು, ಸೀರಿಯಸ್ಲಿ ಹೆಂಗಿದೆ ಗೊತ್ತಾ? ಫೈನಲಿ ಬಾ ಗುರು, ಮನಾಲಿಗೆ ಬಾ ಬಾ ಬಾ. ನಿನ್ಗೆ ಎಷ್ಟು ಬೇಕೋ ವಿಡಿಯೋ ಮಾಡ್ಕೋಬಹುದು ಕಣೋ. ಇಲ್ಲಿ ಸಕ್ಕದಾಗಿದೆ ಸೀರಿಯಸ್ಲಿ. ಅಲ್ಲೆಲ್ಲ ಕೈಗೆ ಸಿಗ್ತಾ ಇರ್ಲಿಲ್ಲ, ಇಲ್ಲಿ ಹಿಂಗ್ ಬಾಚ್ಕೊಂಡ್ರೆಲ್ಲ ಸಿಗ್ತಾ ಇದೆ. ಸೀರಿಯಸ್ಲಿ ಗುರು, ಹೆಂಗ್ ಮರಳು ತರ ಇದೆ ಗೊತ್ತಾ ಇಲ್ಲಿ? ಸೀರಿಯಸ್ಲಿ ನೋಡು, ಕಂಪ್ಲೀಟ್ಲಿ ಮರಳು. ನಾವ್ ಅನ್ಕೊಂಡಂಗೆ ಸಿಕ್ತು ಗುರು, ಆದ್ರೆ ಇನ್ನೂ ಜಾಸ್ತಿ ಬೇಕಾಗಿತ್ತು. ಬಟ್ ಇರ್ಲಿ, ಇದನ್ನೇ ಬಾಚ್ಕೊಂಡು ಸ್ವಲ್ಪ ತಗೊಂಡ್ ಹೋಗ್ತೀನಿ ಮನೆಗೆ, ಐಸ್ ಕ್ಯೂಬ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಹೋಯ್ತು ಗುರು, ನಿಜ ಒಳಗಡೆ ಎಲ್ಲ ಹೋಗ್ಬಿಟ್ರಂತೂ ಅಷ್ಟೇ ಕತೆ. ಹೆಂಗ್ ಕೋಲ್ಡ್ ಹೊಡಿತಾ ಇದೆ ಗೊತ್ತಾ? ಇಲ್ಲಿ ಒಳಗಡೆ, ಅಯ್ಯೋ
ಒಳಗಡೆ ಎಲ್ಲ ಹೋಗಿ ಐಸ್ ಕ್ಯೂಬ್ ಆಗೋಯ್ತು ಅಪ್ಪ. ನಿಜ ಹೆಂಗ್ ಜಾರತ್ತೆ ಗೊತ್ತಾ ಇಲ್ಲಿ, ಸೀರಿಯಸ್ಲಿ. ನಿಂಗೆ ಯಾವ ತರ ವಿಡಿಯೋ ಬೇಕು ಎಲ್ಲಾ ತರ ವಿಡಿಯೋಗಳು ಮಾಡ್ಬೋದು. ತುಂಬಾ ಜನ ತೋರಿಸಿದ್ರು. ಎನಿವೇಸ್ ನಮ್ ಡ್ರೈವರ್ಗೆ ಫುಲ್ ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಅಲ್ಲಿ ಇಲ್ಲಿ ಸುತ್ಕೊಂಡ್ ಅಲ್ಲಿಗೆ ಕರ್ಕೊಂಡ್ ಬಂದ್ರು. फाइनली देखो ऐसे ही पूछ रहा था हमने, इतना इतना पूरा चाहिए था, पर ठीक है कोई बात नहीं. ಏನ್ ಗುರು ಹೆಂಗೆ ನೋಡ್ರಿ, ಫೈನಲಿ ನಾವು ಬಂದಿದೀವಿ. ಇಲ್ಲಿ ನೋಡ್ರಿ ಫಾಗ್ ಹೆಂಗಿದೆ, ಅಲ್ಲ ಫಾಗ್ ಅಲ್ಲ ಸ್ನೋ, ಏನೋ ಸ್ನೋ ಹೆಂಗಿದೆ. ಕೂತ್ಕೊಂಡು ಆರಾಮಾಗಿ ಚಲಾಡ್ಕೊಂಡು ಸುರಿದಾಡ್ಕೊಂಡು ಆಟ ಆಡಿದ್ವಿ. ಇದ್ರಲ್ಲಿ ಏನಾದ್ರು ಹಂಗೆ ಬಿಟ್ರೆ ಹಂಗೆ ಒದ್ದೆ ಆಗ್ಬಿಟ್ಟು ಚಳಿಗೆ ನೆಂದೋಗ್ಬಿಟ್ಟಿರ್ತದೆ ಒಳಗಡೆ ಎಲ್ಲ. ಗುರು ಏನ್ ಗುರು ಇದು, ಕಾಲಿಟ್ಟು ಜಾಗದಲ್ಲೆಲ್ಲ ಜಾರ್ತಾ ಇದೆ. ಚೆನ್ನಾಗಿರೋ ಶೂ ತಗೊಂಡಿಲ್ಲ ನೀವು ಅದಕ್ಕೆ ಅಲ್ಲ. ಸೊ ದಿಸ್ ಇಸ್ ಸೊಲಾಂಗ್ ಅಲ್ಲ, ಏನಿದು ಯಾವ್ದು ರತನ್ ಪಾಸ್, ಯಾವ್ದು ರತಾನ್ ಪಾಸ್. ಈ ಪ್ಲೇಸ್ಗೆ ನೀವು ಕೂಡ ಬನ್ನಿ, ಸಖತ್ ಎಂಜಾಯ್ ಮಾಡ್ಬೋದು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನಾವು ಹಂಗ ಅನ್ಕೊಂಡಿದ್ವಿ, ಸುಮ್ನೆ ಹೇಳ್ತಾರೆ ಗುರು. ಅಲ್ಲೋದ್ ನಮ್ಗೂ ಈ ಸ್ನೋಫಾಲ್ ಹುಡ್ಕೋದಕ್ಕೋಸ್ಕರ ಮಾತಾಡಕ್ ಆಯ್ತಿಲ್ಲ. 4 ಕವರ್ ತಗೊಂಡಿದೀವಿ, 4 ಅವರ್ ಹುಡ್ಕಾಡ್ಬಿಟ್ಟಿದೀವಿ. ಕೊನೆಗೆ ಈ ಜಾಗದಲ್ಲಿ ಸಿಕ್ತು. ಅದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗದಲ್ಲಿ ಸಿಕ್ತು. ಸೋ ಹ್ಯಾಪಿ. ಅಂಡ್ ನೀವು ನೋಡ್ಬೋದು, ಬೇಕಿದ್ರೆ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದು ಉಲ್ಟಾ ಕ್ಯಾಮ್ರಾ ಮಾಡಕ್ಕೂ ಆಗಲ್ಲ ಈಗ ನಂಗೆ. ಹಾ ನೋಡ್ರಿ ಹುಡ್ಗ ಹೆಂಗ್ ನಡುಕ್ತಾವನೆ. ಮಗು ಹೆಂಗಿದೆ? ಬರೋವರ್ಗು ಒಂಥರ ಖುಷಿ, ಬಂದ ಇನ್ನೊಂಥರ ಖುಷಿ. ಮಾತಾಡಕ್ ಆಯ್ತಿಲ್ಲ ನನ್ಗೆ, ತುಟಿ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ತುಟಿ ಎಲ್ಲ ಫ್ರೀಸ್ ಆಗೋದಿರ್ಲಿ, ಮೂಗ್ ಮೇಲೆಲ್ಲ ಐಸ್ ಕ್ಯೂಬ್ ಆಯ್ತಾ ಇದೆ. ಫುಲ್ ರೆಡ್ ನೋಡಿ, ಇದೆಲ್ಲ ಐಸ್ ಕ್ಯೂಬ್, ಫುಲ್ ಐಸು. ಆ ಬೆಟ್ಟ ನೋಡಿ ಹಂಗೇನೆ, ಸೀರಿಯಸ್ಲಿ ಹೆಂಗಿದೆ, ಫುಲ್ ವೈಟ್ ಆಗಿ ಹೋಗ್ಬಿಟ್ಟಿದೆ. ಹಂಗೆ ಫುಲ್ ಈ ಕಡೆ ಟರ್ನ್ ಆದ್ರೆ ಫುಲ್ ವೈಟ್. ಎಲ್ಲ ಬರೀ ಮರುಭೂಮಿ ತರ ಕಾಣಿಸುತ್ತೆ. ನಾವೆಲ್ಲ ಆಗ್ಲೇ ಅಲ್ಲಿದ್ವಿ, ಅಲ್ಲಿಂದ ಅದೆಲ್ಲ ಹುಡ್ಕಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಒಬ್ಬ ಏನ್ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ನೋಡ್ರಿ ಒಂದು ಸಿಕ್ತ ಚಾನ್ಸ್ ಇವಾಗ. ಆಟಾಡು ಬಿದ್ದು ಒದ್ದಾಡ ಹೇಳ್ತೀನಿ, ಬಿದ್ದು ಒದ್ದಾಡೋ. ನಿಂಗೆ ಓದಬೇಕಾಗಿತ್ತಲ್ಲ. ನನ್ ಮೇಲೆ ಅರ್ಜೆಂಟ್ ಅಲ್ಲಿ ಹೆಂಗ್ ಹಾಕತಾ ಇದೀವಿ ಅಂತ ಗೊತ್ತಾಯ್ತಲ್ಲ. ಸ್ನೋಫಾಲ್ ಆಗ್ತಿದೆ ನೋಡಿ, ಇಲ್ಲಿ ನೋಡಿ ಒಂದೊಂದೇ ಬಿಸ್ ಬೀಳ್ತಿದ್ಯಲ್ಲ, ಇದೆಲ್ಲ ಸ್ನೋನೇ. ಸೊ ಲೈಫಲ್ಲಿ ಫಸ್ಟ್ ಟೈಮು ಸ್ನೋಫಾಲ್ ಆಗೋದನ್ನ ನೋಡ್ತಾ ಇರೋದು ಏನೋ ಒಂಥರ ಖುಷಿ ಅನ್ನಿಸ್ತಿದೆ. ಬಿಕಾಸ್ ಇಲ್ಲಿವರೆಗೂ ಬರೀ ಸ್ನೋಫಾಲ್ ಆಗಿರೋದು ಮಾತ್ರ ನೋಡ್ತಾ ಇದ್ವಿ, ಸ್ನೋಫಾಲ್ ಆಗ್ತಿರೋದನ್ನ ನೋಡಿರ್ಲಿಲ್ಲ. ಸೊಲಾಂಗ್ ವ್ಯಾಲಿಗೆ ಒಂದು 10 ಕಿಲೋಮೀಟರ್ ಬಿಫೋರ್ ನಾವೆಲ್ಲಿ ನಿಂತಿದ್ದೀವಿ, ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ. ಸೊ ಇವಾಗ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಸ್ನೋಫಾಲ್ ಆಗೋದನ್ನ ಡೈರೆಕ್ಟಾಗಿ ನೋಡ್ತಿರೋದು ಇದೇ ಫಸ್ಟ್ ಟೈಮು. ನೀನೇನಾದ್ರೂ ನೋಡಿದ್ದೀನ ಸ್ನೋಫಾಲ್? ನೋಡಿದ್ದೀನಿ. ಎಲ್ಲಿ? ಟಿವಿಲಿ, ಫೋನಲ್ಲಿ. ನಾನು ಕೇಳಿದ್ದು ಡೈರೆಕ್ಟ್ ಆಗಿ ನೋಡು, ಹಿಂಗ್ ಇಟ್ಕೊಂಡ್ರೆ ಸಿಗುತ್ತೆ ಕೈಗೆ. ಇದು ಹೆಂಗ್ ಬೀಳ್ತದೆ ಅಂತಂದ್ರೆ ಒಂದೊಂದ್ಸತಿ ಜಾಸ್ತಿ ಬೀಳುತ್ತೆ, ಒಂದೊಂದ್ಸತಿ ಬೀಳೋದೇ ಇಲ್ಲ. ನೋಡಿ ಇವಾಗ ಎಷ್ಟು ಜಾಸ್ತಿ ಬೀಳ್ತದೆ ಇವಾಗ. ಆಕ್ಚುಲಿ ಚೆನ್ನಾಗಿದೆಲ್ಲ ಒಂಥರ. ಅಂಡ್ ಇದೇ ತರ ಒಂದ್ 20 ನಿಮಿಷ ಬಿದ್ರೆ ಇಲ್ಲಿ ಫುಲ್ ಸ್ನೋ ತುಂಬ್ಕೊಳುತ್ತಂತೆ. ಸೊ ನಮ್ಮ ಅದೃಷ್ಟ ಇದ್ರೆ ಬೀಳುತ್ತೆ, ನೋಡೋಣ. ಅದೃಷ್ಟ ಇದ್ರಲ್ಲ, ಅದೃಷ್ಟ ಇದೆ, ಅದಕ್ಕೆ ನಮ್ಗೆ ಇಷ್ಟ ಆದ್ರೂ ಸಿಗ್ತಾ ಇದೆ. ಆಕ್ಚುಲ್ ಆಗಿ ಇವತ್ತು ನೈಟ್ ನಾವು ರಿಟರ್ನ್ ಡೆಲ್ಲಿಗೆ ಹೋಗ್ತಾ ಇದ್ವಿ. ಮತ್ತೆ ಸ್ನೋಫಾಲ್ ನೋಡ್ತೀವೋ ನೋಡಲ್ವೋ ಅಂತ ಅನ್ಕೊಂಡಿದೀವಿ. ಬಿಕಾಸ್ ಬಂದಾಗಿಂದ ನಾವು ಸ್ನೋಫಾಲ್ ನೋಡಿಲ್ಲ, ಜಸ್ಟ್ ಸ್ನೋಫಾಲ್ ಆಗಿರೋದನ್ನ ನೋಡ್ತಿದ್ವಿ. ಇವಾಗ ಸ್ನೋ ಫಾಲಿಂಗ್ ನ ನೋಡ್ತಾ ಇದೀವಿ. ಎಷ್ಟು ಬೀಳ್ತಾ ಇದೆ ನೋಡು, ಫುಲ್ಲು ಅಲ್ಲೆಲ್ಲ ತುಂಬಾ ನೋಡು, ಅಲ್ಲಿ ವೈಟ್ ಫುಲ್. ಈ ಕಡೆ ಬಾ, ಹಿಂದೆ ಬಾ ನೋಡಲ್ಲಿ ಫುಲ್ಲು. ಹೌದು, ಎಷ್ಟು ಬೇಗ ಬಿದ್ದಿದಲ್ಲ. ಇಲ್ಲೂ ಕೂಡ ಜಾಸ್ತಿ ಆಯ್ತು. ಸೊ ಬಿದ್ರೆ ಅದೇ ಆಕ್ಚುಲಿ ಹಿಂದೆದವ್ರಿಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಕಾಣಿಸ್ತಿಲ್ವಾ? ಝೂಮ್ ಮಾಡು. ಇದೆಲ್ಲ ಫುಲ್ ಸ್ನೋಫಾಲ್ ಇವಾಗ ಆಗ್ತಾ ಇರೋದು ಪ್ರೆಸೆಂಟು. ಹೆಂಗಿದೆ ಗೊತ್ತಾ ಸೀರಿಯಸ್ಲಿ. ನಾವು ಆಕ್ಚುಲಿ ನಿನ್ನೆ ಎಲ್ಲ ಬಿಸಿಲು ನೋಡ್ಬಿಟ್ಟು ಸ್ನೋಫಾಲ್ ಆಗೋದಿಲ್ವೇನೋ ಅಂತ ನಾವು ಅನ್ಕೊಂಡಿದ್ವಿ, ಕರೆಕ್ಟ್ ತಾನೆ? ಬಟ್ ಆಕ್ಚುಲಿ ಈಗ ಅನ್ನಿಸ್ತಾ ಇರೋದು
ನಾವು ಬಿಸಿಲು ಮಳೆ ಅಂಡ್ ಸ್ನೋಫಾಲ್ ಮೂರು ನೋಡ್ದಂಗಾಯ್ತು. ಆಕ್ಚುಲಿ ನಾವು ತುಂಬಾ ಬೇಜಾರಾಗಿದ್ವಿ, ಇಷ್ಟು ದೂರ ಬಂದು ಕೂಡ ಸ್ನೋಫಾಲ್ ನೋಡ್ಲಿಲ್ವಲ್ಲ ಅಂತ. ಇಟ್ಸ್ ಅರೌಂಡ್ 2000 ಚೇಂಜ್ ಕಿಲೋಮೀಟರ್ಸ್, ಅಲ್ಲಿಂದ ಇಷ್ಟು ದೂರ ಬಂದು ಸ್ನೋಫಾಲ್ ನೋಡ್ಲಿಲ್ಲ. ಅಟ್ಲೀಸ್ಟ್ ಸ್ನೋಫಾಲ್ ಬಿದ್ದಿರೋದು ನೋಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ವಿ ನಿನ್ನೆ. ಬಟ್ ಆಲ್ಮೋಸ್ಟ್ 48 to 50 ಕಿಲೋಮೀಟರ್ ದೂರ ಹೋಗಿ ನಾವು ಸ್ನೋಫಾಲ್ನೆಲ್ಲ ನೋಡಿದ್ದು. ಅಂದ್ರೆ ನಿಜವಾಗ್ಲೂ ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ನಿನ್ನೆ ನಾವು ರತಂಗ್ ಪಾಸ್ ಹೋದಾಗ ಓಪನ್ ಇತ್ತು ರತಂಗ್ ಪಾಸ್, ಸೊ ಅಲ್ಲಿ ಸ್ನೋಫಾಲ್ ಆಗಿತ್ತು ಆಲ್ರೆಡಿ. ಹೆಂಗೋ ನೋಡ್ಕೊಬಿಟ್ವಿ. ನಾವೇನಾದ್ರೂ ನಾಳೆ ಹೋಗೋಣ ಸ್ವಲ್ಪ ಜಾಸ್ತಿ ಸ್ನೋಫಾಲ್ ಆಗುತ್ತೆ ಅಂತ ವೆಯ್ಟ್ ಮಾಡಿದಿದ್ರೆ, ಇವತ್ತು ರತಂಗ್ ಪಾಸ್ ಕ್ಲೋಸ್ ಅಂತೆ. ಸೊ ಆಲ್ರೆಡಿ ನೋಟಿಸ್ ಕಳ್ಸವ್ರೆ. ಅದರಿಂದ ಮತ್ತೆ ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ವಿ ನಾವು. ಸೊ ಹೋಗಕ್ಕಾಗಿಲ್ಲ, ಇಲ್ಲೇ ಸ್ನೋಫಾಲ್ ನೋಡ್ತಾ ಇದೀವಿ. ನಿಜವಾಗ್ಲೂ ನಮ್ಮ ಅದೃಷ್ಟ ಚೆನ್ನಾಗಿದೆ. ಬಟ್ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ನಿನ್ನೆ ಎಲ್ಲ ಲೆದರ್ ಜಾಕೆಟ್ ಹಾಕೊಂಡಿದೆ, ಇವತ್ತು ಇದು ಹಾಕೊಂಡಿದೀನಿ, ಇವತ್ತು ಸ್ನೋಫಾಲ್ ಆಗ್ತಾ ಇದೆ. ಇದ್ ಬಿದ್ರೆ ಒಣಗಲ್ಲ, ಏನಿಲ್ಲ. ಅಷ್ಟೇ ಅಲ್ಲ, ಯಾವ್ದದು ಪ್ಯಾರಾಗ್ಲೈಡಿಂಗ್ ನನಗೆ ಸೂಪರ್ ಆಗಿತ್ತು. ಈ ಒಂದು ಪಾಪ ಏನಾಯ್ತು ಏನೋ, ವಿಧಿ ನಮ್ದೇನಿಲ್ಲ. ಸರಿ, ಓಕೆ. ಸೊ ಸ್ನೋಫಾಲ್ ನ ಡೈರೆಕ್ಟ್ ಆಗಿ ಮೇಲ್ಗಡೆ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ಇದ್ರೆ ಖಂಡಿತ ತೋರಿಸ್ತೀವಿ. ಸೊ ಮಿಸ್ ಮಾಡ್ದಂಗೆ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಡಿಸಪಾಯಿಂಟೆಡ್. ಸ್ನೋಫಾಲ್ ಆಗುತ್ತೆ 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 ಅಂತ ಅಲ್ಲ, ಆಯ್ತು. ಸ್ವಲ್ಪ ಸೇಮ್ ನಾವು ಅವಾಗ್ಲೇ ಏನ್ ಹೇಳಿದ್ವಿ ಅಷ್ಟೇ ಸ್ನೋಫಾಲ್ ಆಗಿದ್ದು. ಅದಾದ್ಮೇಲೆ ಪಾಪ ಅವರು ಎಷ್ಟೊತ್ತು ಅಂತ ನಿಲ್ಸ್ಕೊಂಡ್ ಪಾಪ ಅವರು ಕಾದು ಸಾಕಾಗೋದ್ರು. ಬಟ್ ಜಾಸ್ತಿ ಆಗ್ಲಿಲ್ಲ, ಅದೊಂದು ಬೇಜಾರು. ಅವರು ಕೂಡ ಹೇಳ್ತಾ ಇದ್ರು ಇನ್ನೊಂದ್ ಸ್ವಲ್ಪ ತೀರಿ ನೋಡೋಣ ಅಂತ, ನಾವು ಬೇಜಾರಾಗ್ತೀವಿ ಅಂತ. ಸೊ ನಾವು ಇನ್ನ ಬೇರೆ ಪ್ಲೇಸಸ್ ನೋಡ್ಬೇಕು ಅನ್ನೋದ್ರಿಂದ ಹೋಗ್ತಾ ಇದೀವಿ. ನೆಕ್ಸ್ಟ್ ಇವಾಗ ಸೊಲಾಂಗ್ ವ್ಯಾಲಿಗೆ ಹೋಗ್ಬಿಟ್ಟು ಅಲ್ಲಿ ಯಾಕ್ ರೈಡಿಂಗ್ ಮಾಡ್ತೀವಿ, ಅದೆಲ್ಲ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನಾಲಿಗೆ ಬಾಯ್ ಹೇಳಿ ಮತ್ತೆ ಡಿಲ್ಲಿಗೆ ಹೇಳ್ಬೇಕು. ಇಲ್ಲ, ನಾವು ಇನ್ನೊಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದೀವಿ. ಅದು ಎಲ್ಲಿ ಅಂತ ನೋಡ್ತಾ ಗೊತ್ತಾಗುತ್ತೆ. ಯಾಕಂದ್ರೆ ಇದೇನೆ ಎಮ್ಮೆಗೆ ಇಲ್ಲಿ ಯಾಕಂತಾರೆ, ಎಮ್ಮೆ ಅಲ್ಲ, ಅದು ಕೋಣ. ಹುಡುಗ ಅಂತೆ, ಹುಡುಗಿ ಅಲ್ವಂತೆ. ನೀನ್ ಕೇಳ್ದ? ಏನಂತ ಕೇಳ್ದೆ? ನಿಮ್ನೆ ಕೇಳಿದ್ ನಾನು. ಅಲ್ಲಿ ಕೇಳು ನೀನೀಗ ಹುಡುಗನ ಹುಡುಗಿನ ಅಂತ ಕೇಳು ನೋಡೋಣ. ಅವ್ರಿಗೆ ಕನ್ನಡ ಗೊತ್ತಾ? ಕೇಳು ನೋಡೋಣ, ಸುಮ್ನೆ ಕೇಳು ಏನ್ ಹೇಳ್ತಾರ ನೋಡೋಣ. ಅಣ್ಣ ಇದು ಹುಡುಗನ ಹುಡುಗಿನ? ಓ ಲಡ್ಕಾ ಅವ್ರ ಲಡ್ಕಿ. ಯಾಕೆ ರೈಡಿಂಗ್ ಮಾಡ್ಲಿಕ್ಕೆ ಅಂತ ಬಂದಿದೀವಿ. ಇವರು ಇವಾಗ ಅದ್ರ ಪೈಲಟ್, ಇವರು ಇವಾಗ ಅದನ್ನ ರೈಡ್ ಮಾಡ್ತಿರೋ ರೈಡರ್ ಅಂಡ್ ಇವ್ರು ಕರ್ಕೊಂಡ್ ಬಂದಿರೋರು, ಗೊತ್ತಲ್ಲ ನಿಮ್ಗೆ. ಸೊ ಈಗ ಯಾಕೆ ರೈಡಿಂಗ್ ಹೆಂಗ್ ಮಾಡ್ತಾರೆ ಅನ್ನೋ ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸ್ಬೇಕು. ಅತ್ಕಳ್ರಿ ಸಾಹೇಬ್ರೆ. ಪೇರ್ ಡಾಲೋ ಬೈ. ಏನೋ ಸೊಂಟ ಅಲ್ಲ, ಕಾಲ್ ಹಿಡ್ಕೊಂಡು ಹತ್ತಿಸ್ತಾರಲ್ಲ, ಕರ್ಕಿರ್ಕೊಂಡ್ರದು ಎಲ್ಲಿ ಓಡೋಗ್ಬಿಡ್ಬೇಕದು. ಚೆನ್ನಾಗಿರ್ತದೆ. ಪಾಪ ಯಾಕೆ ಹತ್ತಿದ್ಯಾ? ಎಳಿ ಕಲಿಕೆ ಪಾಪ ಅಂತೆ. ನನ್ಗೂ ಅದನ್ನೆಲ್ಲ ನೋಡಿದಾಗ ಹಂಗೆ ಅನ್ಸ್ತೈತೆ. ಮತ್ತೆ ಯಾಕೆ ಹತ್ತಿದ್ಯಾ? ಒಂದ್ ರೀಲ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ, ರೀಲ್ ಹುಚ್ಕೋಸ್ಕರ ಪಾಪ ಅದಕ್ಕೆ ಹಿಂಸೆ ಕೊಡ್ತಾ ಇದೀಯಾ. ಕರೆಕ್ಟ್ ಕಾಲ್ ಹಾಕೋ ಫಸ್ಟ್. ನೋಡಿ, ಕರೆಕ್ಟ್ ಆಗಿ ಕಾಲ್ ಹಾಕೊಳ್ಳೋ ಫಸ್ಟ್. ಯಾರೇ ಕೂಗಾಡಲಿ, ಆಮೇಲೆ ಊರೇ ಓಡಾಡಲಿ, ಅವ್ರು ಎಳ್ಕೊಂಡೆ ಹೋಗ್ಬೇಕು, ನೀನ್ ಕರ್ಕೊಂಡು ಹೋಗ್ಬೇಕಂತ ಆಗಲ್ಲ. ಯಾಕ್ ನಿನಗೆ ಸಾಟಿ ಇಲ್ಲ. ಯಾಕೆ ನಿನಗೆ ಸಾಟಿ ಇಲ್ಲ. ಓಕೆ, ಸಾಕು, ರೀಲ್ ಮಾಡ್ಕೋಬೋಣ ಇಲ್ಲಿ. ರೀಲ್ ಮಾಡ್ಬೇಕಾ? ನೋಡ್ರಿ, ಇವ್ರಿಗೆ ರೀಲ್ ಮಾಡ್ಬೇಕಂತೆ. ಸೊ ಹಾಗಾಗಿ ವಾಪಸ್ ಕರ್ಕೊ ಇದನ್ನ ಕಂಟಿನ್ಯೂಸ್ ಆಗಿ ನಾವು ನೀಟಾಗಿ ಕೂರ್ಸ್ಕೊತಾ ಇದೆ. ಚೆನ್ನಾಗ್ ಕಾಣಿಸ್ತೈತೆ ಅದು. ನಿಮ್ಗಿನ ಅದೇ ಚೆನ್ನಾಗ್ ಕಾಣಿಸ್ತೈತೆ. ಪಾವಿ ಡೇ, ಅದನ್ನ ಕೊಟ್ಬಿಟ್ ಬಾ ಬೇಗ. ಕೊಟ್ಬಿಡ್ಲ? ಸಾಕು. ಸರಿ ಸುಡ್ತಾ ಇದೆ ಗುರು ನೀರು. ಎಷ್ಟು ಹೊಗೆ ಬರ್ತೈತೆ ನೋಡಿ ಇಲ್ಲಿ. ಅಲ್ಲ, ಇದು ಎಲ್ಲಿಂದ ಬರುತ್ತೆ? ಹೌದು, ಕहाँ से आता है ये पानी? ऊपर से। और ये नदी कुछ है? नदी कुछ भी नहीं है, जमीन के अंदर से पूरा गर्म है. ಜಮೀನ್ ಒಳಗಡೆಯಿಂದ ಫುಲ್ ಬಿಸಿ ನೀರು ಬರುತ್ತಂತೆ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಸ್ನಾನ ಮಾಡೋರು ಬೇಕಿದ್ರು ಸ್ನಾನ ಮಾಡ್ಬೋದಂತೆ. ಕುಡಿಬಹುದಾ? ಮಾಡ್ಬಿಟ್ಟು ಅಲ್ಲೇ ನೋಡಲ್ಲಿ ತುಂಬಾ ಜನ ಸ್ನಾನ ಮಾಡ್ತಾರೆ. ಆ ಕಡೆ ತೋರ್ಸು. ವಿಡಿಯೋ ಮಾಡಂಗಿಲ್ಲ ಅಲ್ವಾ ಅದಕ್ಕೆ? ಅಲ್ಲ, ಜಸ್ಟ್ ತೋರ್ಸು ಅಂತ ಹೇಳಿದ್ದು. ಸ್ನಾನ ಮಾಡೋರೆಲ್ಲ ಸ್ನಾನ ಮಾಡ್ಬೋದಂತೆ ಇದ್ರಲ್ಲೇ. ಕುಡಿಬೋದ ಏನೋ ಗೊತ್ತಿಲ್ಲ. ये पीने का पानी है क्या भैया? पी भी सकते हैं पानी? अच्छा, ಕುಡಿಲೂಬಹುದಂತೆ ನೀರು. ಒಂಥರ ಟೇಸ್ಟ್ ಇದೆ ನೀರು. ಆಕ್ಚುಲಿ ಇಲ್ಲಿ ಟೆಂಪಲ್ಸ್ಗಳು ಒಂಥರ ಡಿಫ್ರೆಂಟ್ ಆಗಿ ವಿಚಿತ್ರವಾಗಿದ್ದಾವೆ, ಯುನಿಕ್ ಆಗಿದ್ದಾವೆ. ಹೆಂಗೆ ಹೇಳೋದಂತ ಗೊತ್ತಿಲ್ಲ. ಯಾಕೆಂತಂದ್ರೆ ಎಲ್ಲ ವುಡ್ಡನ್ನಲ್ಲೇ ಮಾಡಿದ್ದಾರೆ ಆಲ್ಮೋಸ್ಟ್. ಒಳಗಡೆ ಗರ್ಭಗುಡಿ ಮಾತ್ರ ಕಲ್ಲಲ್ಲಿರೋದು. ಇನ್ನು ಮಿಕ್ಕಿದ್ದೆಲ್ಲ
ಏನು ವುಡನ್ ಅಲ್ಲೇ ಇದೆ. ಅದು ಇಲ್ಲಿ ವೆದರ್ನ ಪ್ರಿಡಿಕ್ಟ್ ಮಾಡೋದಕ್ಕೆ, ಅಂದ್ರೆ ಪ್ರಿಡಿಕ್ಟ್ ಅಂತ ಎಕ್ಸಾಕ್ಟ್ ವೆದರ್ ನ ವರ್ಡ್ ತಡ್ಕೊಳಕ್ಕೆ ಒಳಗಡೆ ಚಳಿ ಆಗುತ್ತಲ್ಲ ತುಂಬಾ, ಮರಗಳ ಮಧ್ಯೆ ಇದ್ರೆ ಚಳಿ ಆಗಲ್ಲ, ಹೀಟ್ ಜನರೇಟ್ ಮಾಡುತ್ತೆ ಮರ ಅನ್ನೋದು ಒಂದು ಕಾನ್ಸೆಪ್ಟ್. ಅಂಡ್ ನಮ್ ಕರ್ನಾಟಕದಲ್ಲಿ ಅಥವಾ ನಾನು ಇಷ್ಟು ದಿನ ಹೋಗಿರೋ ಕಡೆ ದೇವಸ್ಥಾನದಲ್ಲೆಲ್ಲ ತುಂಬಾ ರಶ್ ಇದೆ, ತಳ್ತಾ ಇರ್ತಾರೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ. ಬಟ್ ಇಲ್ಲೆಲ್ಲ ಆರಾಮಾಗಿ ದೇವ್ರ ಮುಂದೆನೆ ಕೂರಿಸಿ ಕೈ ಮುಗಿಸಿ ಅವರೇ ತೀರ್ಥ ಕೊಟ್ಟು ಕಳಿಸ್ತಾರೆ. ದುಡ್ಡು ಕೊಟ್ರೆ ಮಾತ್ರ ತೀರ್ಥ ಕೊಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ತೀರ್ಥ ಕೊಡಲ್ಲ. ಬಟ್ ಆದ್ರೂ ಪರವಾಗಿಲ್ಲ, ಏನೋ ಒಂಥರ ಒಂದು 5-10 ರೂಪಾಯಿ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ಮತ್ತೆ ಇಲ್ಲಿ ಇನ್ನೊಂದು ಅಲ್ಲಿ ತೋರ್ಸು ಏನು ಅಂತಂದ್ರೆ, ಇಲ್ಲೆಲ್ಲ ಮನೆಗಳಿಗೆ ಹೆಂಚಿಲ್ಲ, ಅದು ಒಂಥರ ಕಲ್ಲು, ಇಲ್ಲೇ ಇದೆ ನೋಡಿ ಹಿಂದೆ. ಹಾ ಕಲ್ಲುಗಳನ್ನ ಹಾಕಿದ್ದಾರೆ. ಈ ಟೈಲ್ಸ್ ಬರುತ್ತಲ್ಲ ಆ ಕಲ್ಲುಗಳು, ಆ ಕಲ್ಲುಗಳಲ್ಲೇ ಹಾಕಿದ್ದಾರೆ. ಆಮೇಲೆ ಕಲ್ಲಲ್ಲೇ ಮನೆ ಕಟ್ಟೋರು ನೋಡಿ, ಸಿಮೆಂಟ್ ಯೂಸ್ ಮಾಡಿಲ್ಲ. ಉಡ್ಡು ಕಲ್ಲು ಎರಡೇ. ಮೋಸ್ಟ್ ಪ್ರಾಬಬ್ಲಿ ನನ್ಗನ್ಸೋ ಪ್ರಕಾರ ಇಲ್ಲಿ ಸ್ನೋಫಾಲ್ ಆಗುತ್ತಲ್ಲ, ಸ್ನೋಫಾಲ್ ಆದಾಗ ಒಳಗಡೆ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕಲ್ಗಳನ್ನ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಹೌದು. ಅಂಡ್ ಇಲ್ಲಿ ಟೆಂಪಲ್ಗಳೇ ಒಂಥರ ಅಂಡ್ ಡಿಫ್ರೆಂಟ್ ಇಲ್ಲಿ ಆಗಿದೆ. ದೇವಸ್ಥಾನ ಮುಂದೆ ಇರುತ್ತಲ್ಲ ಗಡ್ಗಂಬ ಅಂತಾರಲ್ಲ, ಅದು ಕೂಡ ಮರದಲ್ಲೇ ಇದೆ. ನಮ್ ಕಡೆ ಎಲ್ಲ ಕಲ್ಲಲ್ಲಿ ಕಟ್ಟಿಸಿರ್ತಾರೆ, ಇಲ್ಲಿ ಮರದಲ್ಲಿದೆ. ಅದು ಒಂದು ಹಳೇದಾಗಿದೆ, ಅದ್ರ ಜೊತೆ ಇನ್ನೊಂದು ಹಳೇದಾಗಿದೆ, ಈಗ ಒಂದು ಹೊಸದ್ ಹಾಕಿದ್ದಾರೆ. ತುಂಬಾ ಜನ ಸ್ನಾನ ಮಾಡ್ತಾ ಇದಾರೆ. ಇದು ಆಕ್ಚುಲಿ ರಾಮನ್ ದೇವಸ್ಥಾನ, ರಾಮ ಟೆಂಪಲ್. ಇಲ್ಲಿ ರಾಮ ಇದ್ದಾರೆ, ಅಲ್ಲಿ ಯಾವ್ದೋ ಋಷಿ ಮುನಿ ಟೆಂಪಲ್ ಅಂತ ಅನ್ಸುತ್ತದು. ಹಾ ಮೇ ಬಿ, ಯಾರ್ದು ನನ್ಗೂ ಸರಿಯಾಗಿ ಅಲ್ಲಿ ಗೊತ್ತಿಲ್ಲ. ಹಿಂದಿಲ್ ಬರ್ದಿದ್ರು, ನನಗೆ ಹಿಂದಿ ಬೇರೆ ಓದಕ್ ಬರಲ್ಲ, ಸೊ ಓದಿಲ್ಲ ನಾವು. ಸೊ ಫೈನಲಿ ಪ್ಯಾಕ್ ಮಾಡ್ಕೊಂಡು ಎಲ್ಲಾನು ಮನಾಲಿ ಬಿಟ್ಟು ಹೋಗ್ತಾ ಇದೀವಿ. ಏನೋ ಒಂಥರ ಬೇಜಾರಾಗ್ತಿದೆ ಸೀರಿಯಸ್ಲಿ. ತುಂಬಾ ಕಾಸ್ಟ್ಲಿ ಊರ್ ಅಂತ ನನ್ನ ಲೈಫಲ್ಲಿ ನೋಡಿದ್ದಿದೆ ಅನ್ಸುತ್ತೆ. ಯಾಕೆಂತಂದ್ರೆ ನೀವು ಯಾವುದೇ ಹೋಟ್ಲಿಗೆ ಹೋದ್ರು ದಯವಿಟ್ಟು ಹುಡುಕ್ಬಿಟ್ಟು ಹೋಗಿ. ಅಂಡ್ ಇಲ್ಲಿ ಮಾಲ್ ರೋಡ್ ಅಲ್ಲಿ ಒಳಗಡೆ ಹೋದ್ರೆ ಹೋಟೆಲ್ಗಳು ಇರ್ತಾವಲ್ಲ, ಅಲ್ಲಿ ಟ್ರೈ ಮಾಡಿ. ಗೊತ್ತಾ, ಅಲ್ಲೊಂದು ಹೋಟೆಲ್ ಯಾಕಂತ ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೂ ಮುಂಚೆ ಅಲ್ಲೊಂದು ಸಂಧಿ ರೋಡ್ ಬರುತ್ತೆ. ಆ ಸಂಧಿ ರೋಡ್ ಅಲ್ಲಿ ಹೋದ್ರೆ ಅಲ್ಲೊಂದು ಹೋಟೆಲ್ ಸಿಗುತ್ತೆ. ಹೋಟೆಲ್ ಹೆಸರು ಮರ್ತೋಗಿದ್ದೀನಿ, ಗೊತ್ತಿಲ್ಲ ನಮಗೂನು. ನಿಜವಾಗ್ಲೂ ಕರ್ನಾಟಕ ಫುಡ್ ತರನೇ ಇತ್ತು ಅಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಮೋರ್ ಎವರ್ ಮನಾಲಿ ಬಿಟ್ಟು ಹೋಗ್ತಿರೋದು ಸಖತ್ ಬೇಜಾರಿದೆ. ಎಂತೆಂತ ಕಲರ್ಫುಲ್ ಜನಗಳಿದ್ದಾರೆ, ಎಷ್ಟು ಒಳ್ಳೆ ಜನಗಳಿದ್ದಾರೆ, ಹಂಗೆ ಮೋಸನೂ ಮಾಡ್ತಾರೆ, ಹುಷಾರಾಗಿರ್ಬೇಕಷ್ಟೇ. ಅಂಡ್ ನೀವ್ಯಾರು ನಮ್ ತರ ಯುವಕರು ಬರ್ತಾ ಇದ್ದೀರಾ ಅಂತ ಅಂದ್ರೆ ಮಾಲ್ ರೋಡ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದ್ ಬೇಕಾ ಇದ್ ಬೇಕಾ ಅಂತ ಎಲ್ಲ ಕೇಳ್ತಾರೆ, ಅದೆಲ್ಲ ಸುಳ್ಳು. ಆಮೇಲೆ ಸುಮ್ನೆ ಕಾಸು ಕೊಟ್ಟು ಮೋಸ ಹೋಗ್ಬೇಡಿ. ಸೊ ಬಿ ಕೇರ್ಫುಲ್. ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಅಪ್ಪ. ಬಂದ್ಬಿಟ್ಟು ಇದು ಬೇಕಾ ಇದು ಬೇಕಾ ಅದು ಬೇಕಾ ಅಂತ ಕೇಳ್ತಾರೆ, ಸೊ ಕೇರ್ಫುಲ್ ಆಗಿರಿ. ಅಂಡ್ ಮೋರ್ ಎವರ್ ಮನಾಲಿಯಲ್ಲಿ ನಾವು ಎಂಜಾಯ್ ಮಾಡಿದ್ದು ನಿಜವಾಗ್ಲೂ ಫನ್ ಇತ್ತು. ನಿಜವಾಗ್ಲೂ 100% ಏನಂತಾರೆ ಆನೆಸ್ಟ್ ಆಗಿ ಹಾರ್ಟ್ಫುಲಿ ಎಂಜಾಯ್ ಮಾಡಿದ್ವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ. ಅಂಡ್ ನೀವೇನಾದ್ರೂ ಮನಾಲಿಗೆ ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ದಯವಿಟ್ಟು ಡಿಸೆಂಬರ್ ಎಂಡಿಂಗ್ ಅಲ್ಲಿ ಬರಕ್ ಟ್ರೈ ಮಾಡಿ. ಜನವರಿ ಮತ್ತೆ ಡಿಸೆಂಬರ್ ಎಂಡಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಅಂತೆ ಸ್ನೋಫಾಲ್ ಇಲ್ಲಿ. ಸೊ ನಾವು ಸ್ವಲ್ಪ ಮುಂಚಿತವಾಗಿ ಬಂದಿದ್ವಿ, ನಮ್ಮ ಅದೃಷ್ಟಕ್ಕೆ ನಮ್ಗೆ ಒಳ್ಳೊಳ್ಳೆ ವ್ಯೂ ಸಿಕ್ತು. ಸೊ ನಿಮ್ಗೂ ಕೂಡ ಹಂಗ ಆಗ್ಬಾರ್ದು ಅಂತ ಅಂದ್ರೆ ದಯವಿಟ್ಟು ನೀವೆಲ್ಲರೂ ಡಿಸೆಂಬರ್ ಎಂಡಿಂಗ್ ಇವತ್ತಿನ 6th ಡೇಗೆ 7th ಡೇ, ಎಷ್ಟನೇ ದಿನ ಗೊತ್ತಿಲ್ಲ, 7th ಡೇ ಇವತ್ತೆಲ್ಲ ರಿಟರ್ನ್ ಹೋಗ್ತಿರೋದು. ಇಲ್ಲಿ ಊಟಗಳೆಲ್ಲ ತಿಂದಿ ಎಲ್ಲ ಮರ್ತೋಗ್ಬಿಟ್ಟೆ. ಎಲ್ಲ ಮರ್ತೋಗೋದಿರ್ಲಿ, ಆಕ್ಚುಲಿ ಎಲ್ಲರೂ ಸಣ್ಣ ಆದ್ರೆ ನಾವು ದಪ್ಪ ಆಗಿದ್ದೀವಿ. ಸೊ ಇಲ್ಲಿ ಫುಡ್ ಅಡ್ಜಸ್ಟ್ ಆಗಿದೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಾತ್ರ ನಾವು ಮಾತ್ರ ದಪ್ಪ ಆಗಿದ್ದೀವಿ. ಇಡ್ಕಪ್ಪ, ದಪ್ಪ ಆಗಿದ್ದೀವಿ ಅಂತಂದ್ರೆ ಏನಕ್ಕೆ ದಪ್ಪ ಆಗಿದೆ ಗೊತ್ತಾ, ಫುಲ್ಲು ದಪ್ಪ ಆಗೋಗ್ಬಿಟ್ಟಿದೀವಿ. ಸೊ ಎನಿವೇಸ್ ಇವತ್ತು ಆಗ್ರಾಗ್ ಬಂದಿದೀವಿ. ಇವತ್ತು ಆಗ್ರಾದಲ್ಲಿರುವಂತ ತಾಜ್ ಮಹಲ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟು ಬಂದಿದೀವಿ. ತುಂಬಾ ವರ್ಷಗಳ ಕನಸು ಹೌದು. ತಾಜ್ ಮಹಲ್ ಹೆಂಗಿದೆ ನೋಡ್ಬೇಕು. ಎಲ್ಲ ಬರೀ ವಿಡಿಯೋದಲ್ಲಿ ಅವ್ರು ಯಾರೋ ಹೇಳಿದ್ರು ತಾಜ್ ಮಹಲ್ ಹೋಗಿದ್ರು, ಹಂಗೋಗಿದ್ರು ಹಿಂಗೋಗಿದ್ರು ಅಂತ ಬರೀ ಇವನ್ನೇ ಕೇಳಿದ್ವಿ. ಬಟ್ ಇವತ್ತು ನಾವು ಡೈರೆಕ್ಟ್ ಆಗಿ ತಾಜ್ ಮಹಲ್ ಹೋಗ್ತಾ ಇದೀವಿ ನೋಡೋದಕ್ಕೆ ಅಂತ. ನಾವು ಬಂದಿದ್ದು ಎಷ್ಟು ಗಂಟೆಗೆ ಏನು ಎತ್ತ ಅಂತ ಎಲ್ಲ ಕೇಳ್ಬಿಟ್ರೆ ಪ್ರಾಣ ಹೋಗ್ಬಿಡ್ಬೇಕು ಆ ಲೆವೆಲ್ಗೆ. ಯಾಕೆಂತಂದ್ರೆ ನೆನ್ನೆ ನೈಟ್ ನಾವ್ ಏನ್ ಅನ್ಕೊಂಡ್ವಿ, ಅಲ್ಲಿ ಬೇರೆ ರೂಮ್ ಮಾಡ್ಬಿಟ್ಟಿದ್ವಿ. ಮತ್ತೆ ಅಲ್ಲಿ ಅಂದ್ರೆ ಡೆಲ್ಲಿಲಿ ರೂಮ್ ಮಾಡಿದ್ವಿ. ಅಲ್ಲಿ ರೂಮ್ಗೂ ಅಪ್ಪ ದೇವ ಬರೀ 300 ರೂಪಾಯಿ ಆಸೆಗೆ ಜನ ಎಷ್ಟು ವರ್ಸ್ಟ್ ಅಂದ್ರೆ ಡೆಲ್ಲಿಯಲ್ಲಿ. ಯಾವತ್ತೇ ಆಗ್ಲಿ ಡೆಲ್ಲಿಗೆ ಹೋಗುವಾಗ ತುಂಬಾ ಹುಷಾರಾಗಿರಿ. ಅಂಡ್ ಮೋಸ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ಗಳು. ಹೆಂಗ್ ಮೋಸ ಮಾಡ್ತಾರೆ ಅಂದ್ರೆ ಕಣ್ ಮುಂದೆ ಮೋಸ ಮಾಡ್ತಾರೆ. 300 ರೂಪಾಯಿ ಅಂತ ಕರ್ಕೊಂಡು ಹೋಗಿ ಜಾಗಕ್ಕೆ 1300 ರೂಪಾಯಿ ಬೇಕಾದ್ರೂ ತಗೋತಾರೆ, ಅಂತಹ ಜನಗಳಿದ್ದಾರೆ. ಸೊ ಹಂಗಾಗಿ ಬಿ ಕೇರ್ಫುಲ್. ಅಂಡ್ ಅಲ್ಲಿ ರೂಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತಿಲ್ಲೇನೇನು ರೂಮ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೈಟ್ ಸ್ವಲ್ಪ ಲೇಟ್ ನೈಟ್ ಹೊರಡೋಣ ಅಂತ ಅನ್ಕೊಂಡ್ವಿ. ಬಟ್ ಬಸ್ ನೋಡಿದ್ರೆ 10:15 ಮೇಲೆ ಬಸ್ಸೇ ಇರ್ಲಿಲ್ಲ. ಸರಿ ಅನ್ಬಿಟ್ಟು 10:15 ಬಸ್ ಬಂದ್ವಿ. ಇಲ್ಲಿ ನೋಡಿದ್ರೆ ನಾವು ಒಂದೊಂದ್ 3:30-4 ಗಂಟೆ ಬರ್ತೀವಲ್ಲ, ಇನ್ನೇನ್ 2 ಅವರ್ ಹಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟೈಮ್ ಪಾಸ್ ಮಾಡ್ಬಿಟ್ರೆ ಆಗೋಗುತ್ತೆ ಅಂತ ಅನ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಮಧ್ಯರಾತ್ರಿ 3:30 ಕರ್ಕೊಂಬಂದ್ಬಿಟ್ಟು ಯಾವ್ದೋ ಒಂದು ಹೈವೇ ಬ್ರಿಡ್ಜ್ ಮೇಲೆ ನಿಲ್ಸದ.
ಸುತ್ತ ನೋಡಿದ್ರೆ ಯಾರು ಇಲ್ಲ, ಆಟೋದವ್ರು ಮಾತ್ರ ಕಾಣಿಸ್ತಿದ್ದಾರೆ. ನಾವಿಬ್ರು ಒಳ್ಳೆ ಡಕಾಯ್ತರ ಕಣ್ಣಂಗ್ ಕಾಣ್ತಾ ಇದೀವಿ. ನಮ್ಗೆ ಅವ್ರು ಹೆಂಗ್ ಕಾಣಿಸ್ತಾರೋ ಅವ್ರಿಗೆ ನಾವು ಹಂಗೆ ಕಾಣಿಸ್ತಿರ್ತೀವೋ ಮೋಸ್ಟ್ಲಿ, ಏನೋ ಗೊತ್ತಿಲ್ಲ. ನಮ್ಗೆ ಭಯ ಆಗ್ತದೆ. ಇಬ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ಲು ಕತ್ಲೆ. ಇದ್ರು ಏನು ಸ್ಟ್ರೀಟ್ ಲೈಟ್ ಅಷ್ಟೇ ಕಾಣ್ತಿರೋದು, ಬೇರೆ ಏನು ಕಾಣ್ತಿಲ್ಲ. ಆಮೇಲೆ ನಾವ್ ಬೇರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಎಲ್ಲ ಬಸ್ ಸ್ಟ್ಯಾಂಡ್ ಇದ್ರೆ ಆರಾಮಾಗಿ ಟೈಮ್ ಪಾಸ್ ಮಾಡೋಣ ಅಂತ ಅನ್ಕೊಂಡ್ರೆ ಅಲ್ಲಿ ನೋಡಿದ್ವಿ ಯಾವ ಬಸ್ ಸ್ಟ್ಯಾಂಡು ಇಲ್ಲ, ಎಂತದೂ ಇಲ್ಲ. ಯಪ್ಪ ಎಷ್ಟು ಭಯಾನಕ ಗೊತ್ತಾ ನಿನ್ನೆ ರಾತ್ರಿ. ಎಕ್ಸ್ಪೆಕ್ಟ್ ಮಾಡ್ದಿರೋ ಲೆವೆಲ್ಗಿತ್ತು. ಬಟ್ ಫೈನಲಿ ಆಟೋದವ್ರು ನಮ್ಮ ಹತ್ರನೇ ಬಂದ್ರು. ನಾವೇ ಅವರೇ ಮಾತಾಡ್ಸಿದ್ರು. ಆಮೇಲೆ ನಾವು ಮಾತಾಡಿದ್ವಿ. ದೆನ್ ಡೈರೆಕ್ಟ್ಲಿ ಕರ್ಕೊಂಡ್ಬಂದು ಯಾವ್ದೋ ಒಂದು ಹೋಟ್ಲಿಗೆ ಕರ್ಕೊಂಡ್ ಬಿಟ್ರು. 17 ಕಿಲೋಮೀಟರ್ಗೆ 500 ರೂಪಾಯಿ ಅಂದ್ರು. ಇನ್ನೇನು ಮಾಡಕ್ಕಾಗಲ್ಲ, ಕೊಡ್ಲೇಬೇಕು. ಆಗಲ್ಲ ಅಂತಾನು ಹೇಳಂಗಿಲ್ಲ, ಬಿಡಂಗೂ ಇಲ್ಲ, ಬರಲ್ಲ ಅಂತ ಹೇಳಂಗೂ ಇಲ್ಲ, ನಡ್ಕೊಂಡು ಹೋಯ್ತಿವಿ ಅಂತಾನು ಹೇಳಂಗಿಲ್ಲ. ಯಾಕೆ ಹೇಳಿ, 500 ರೂಪಾಯಿ ಆಸೆಗೆ. ಆಮೇಲೆ ನಮ್ಮನೆ ಏನಾದ್ರು ಮಾಡಿಗಿಡ್ಬಿಟ್ರ ಆಮೇಲೆ ಹೋಟೆಲ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ. ಅವ್ರನ್ನೇ ಬಸ್ ಸ್ಟ್ಯಾಂಡ್ ಕೇಳಿದ್ವಿ. ಇಲ್ಲೆಲ್ಲೂ ಬಸ್ ಸ್ಟ್ಯಾಂಡ್ ಇಲ್ಲ, ಸ್ವಲ್ಪ ಇಲ್ಲಿ ಸರಿ ಇಲ್ಲ, ಹುಷಾರಾಗಿರಿ, ಚುಚ್ಬಿಟ್ಬೇಕಾದ್ರೆ ದುಡ್ಡು ಕಿತ್ಕೊಂಡು ಹೋಯ್ತಾರೆ ಅಂತಂದ್ರು. ರೂಮ್ ಮಾಡ್ಕೊಳ್ಳೋದೇ ಬೆಟರ್ ಅಂತ ಅಂದ್ರು. ಅದಕ್ಕೆ ಮತ್ತೆ ರೂಮಿಗೆ ಇಲ್ಲಿ ಎಷ್ಟು ಕೊಟ್ಟಿದ್ವಿ ರೂಮ್ಗೆ? ಮತ್ತೆ 1100 ರೂಪಾಯಿ ಕೊಟ್ಟು. ಮತ್ತೆ 1100 ರೂಪಾಯಿ ಇಷ್ಟೇ ಚಿಕ್ಕ ರೂಮ್ಗೆ. ಚೆನ್ನಾಗಿಲ್ಲ, ಏನಿಲ್ಲ, ಬರೀ 4 ಅವರ್. 4 ಅವರು ಇಲ್ಲ. 4 ಗಂಟೆಗೆ ಮಲ್ಕೊಂಡ್ವಿ, ಬೆಳಿಗ್ಗೆ 8 ಗಂಟೆಗೆ ಎದ್ವಿ. ಅಷ್ಟಕ್ಕೆ 1100 ರೂಪಾಯಿ ಡಮಾರ್. ಅಂಡ್ ನಾವು ಆಗ್ರಾಗೆ ಜಸ್ಟ್ ಒಂದ್ 4 ಅವರ್ ಟೈಮ್ ಸ್ಪೆಂಡ್ ಮಾಡಕ್ ಬಂದಿರೋದು. ಇವಾಗ 8 ಗಂಟೆ ಅಲ್ವಾ, 12 ಗಂಟೆವರೆಗೂ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಕ್ಕಾಗೋದು. ಮತ್ತೆ ವಾಪಸ್ ಬಸ್ ಇದೆ. ಮತ್ತೆ 12 ಗಂಟೆಗೆ ಬಸ್ ಇದೆ. ಸೊ ತಾಜ್ ಮಹಲ್ ಒಂದೇ ನೋಡಕ್ಕಾಗೋದು. ಈಗ ತಾಜ್ ಮಹಲ್ ತೋರ್ಸಕ್ ಹೋಗ್ತಾ ಇದೀವಿ, ಬನ್ನಿ ತೋರಿಸ್ತೀವಿ, ನೀವು ನೀಟಾಗಿ ನೋಡ್ಕೊಳ್ಳಿ. ಈಗ ಕಾಣಿಸ್ತಾ ಇದೆಯಾ ತಾಜ್ ಮಹಲ್? ಸೆಂಟರ್ ಮಾಡಿ ಈಗ ಬಂತು. ಈ ಥರ ಶೂ ಇದ್ದರೆ ಆ ಶೂಗೆ ಈ ಥರ ಕವರ್ ಹಾಕೊಳ್ಳೋದಕ್ಕೆ ಕೊಡ್ತಾರೆ. ಈ ಥರ ಕವರ್ ಹಾಕ್ಕೊಂಡು ನಾವು ಒಳಗಡೆ ಎಲ್ಲಿ ಹೋಗ್ಬೇಕು ಅಂತಂದರೆ ನೋಡಿ, ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ತಾಜ್ ಮಹಲ್. ಸೊ ಈ ಒಂದು ತಾಜ್ ಮಹಲ್ಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಈ ಥರದ ಕವರ್ ಕಾಲಿಗೆ ಹಾಕ್ಕೊಂಡು ಹೋಗಿರ್ಬೇಕು, ಅಲ್ಲೇನಾ? ತಲೆಗೆ ಹಾಕೊಳ್ಳೋ ಥರ ಆಯ್ತದೆ. ಆ್ಯಕ್ಚುಲಿ ತಲೆಗೆ ಹಾಕೊಳ್ಳೋದೇ ಅದು. ಹಾಂ, ತಲೆಗೆ ಹಾಕೊಳ್ಳೋ ಸ್ವಲ್ಪ ಬೇರೆ ಶೇಪ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಈಗ ಈ ಒಂದು ತಾಜ್ ಮಹಲ್ ಒಳಗಡೆ ಹೋಗೋದಕ್ಕೋಸ್ಕರ ಎಷ್ಟು ಕಾತರದಿಂದ ನಾವು ಕಾಯ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನೀವು ಕಾಯ್ತಾ ಇದ್ದೀರಾ. ಬಟ್ ಒಳಗಡೆ ಕ್ಯಾಮ್ರಾ ಅಲೌಡ್ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದ್ದರೆ ಮಾತ್ರ, ಇಲ್ಲ ಅಂತಂದರೆ ಇಲ್ಲ. ಬಟ್ ಹೊರಗಡೆಯಿಂದ ಬ್ಯೂಟಿಫುಲ್ ತಾಜ್ ಮಹಲ್ನ ಒಂದ್ಸಲ ನೋಡ್ಕೊಂಡ್ಬಿಟ್ಟಿದ್ದೀವಿ. ಮಹಲ್ನ ನೋಡಿದ್ವಿ ನಾವು. ಒಳಗಡೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಕಾಕ್ರ ಸಾಕ್ತು ಅಂತ ಹೋಗಿದ್ರು. ಫೋನ್ ತೆಗೆದ್ಬಿಟ್ಟಿಲ್ಲ ಅವರು. ಆಮೇಲೆ ಹೇಳಿದ್ರು ಫೋನ್ ಏನಾದರೂ ತೆಗೆದ್ರೆ ಫೋನೇ ವಾಪಸ್ ಕೊಡಲ್ಲ ಅಂತ. ಯಾಕಂದ್ರೆ ಸ್ವಲ್ಪ ಭಯ. ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ನಮ್ಮ ಮೈಸೂರವ್ರ ಮನೆ ಥರ ಒಳಗಡೆ ತುಂಬ ದೊಡ್ಡದಾಗಿರುತ್ತೆ, ಮತ್ತೆ ಆಗೇನೇನು ಬಳಸ್ತಾ ಇದ್ರು ಅದೆಲ್ಲ ಇಟ್ಟಿರ್ತಾರೆ ಅಂತ. ಬಟ್ ಅಲ್ಲಿ ಸಮಾಧಿ ಬಿಟ್ರೆ ಇನ್ನೇನು ನೋಡಲಿಲ್ಲ ನಾವು. ಅದರಲ್ಲೂ ಬೇರೆ ಎರಡಿದೆ. ಅದರಲ್ಲಿ ಯಾವುದು ಶಹಜಾನ್ದು, ಯಾವುದು ಮುಮ್ತಾಜ್. ಮೇ ಬಿ ದೊಡ್ಡದು ಶಹಜಾನ್ದು, ಚಿಕ್ಕದು ಮುಮ್ತಾಜ್ ಅವ್ರದ್ದು ಇರ್ಬೋದು. ನಮಗೂ ಗೊತ್ತಿಲ್ಲ. ಬಟ್ ನಾವಲ್ಲಿ ಕೇಳೋಕ್ಕೂ ಹೋಗಲಿಲ್ಲ. ಬಿಕಾಸ್ ಅದಕ್ಕೆ ಸಪ್ರೇಟ್ 600 ರೂಪಾಯಿ ಕೊಡಬೇಕಂತೆ ಗೈಡ್ನ ಕರ್ಕೊಂಡು ಹೋಗೋದಕ್ಕೆ ಸಪ್ರೇಟ್ ಆಗಿ. ಇಲ್ಲಾಂದರೆ ಯಾರಿಗೂ ಹೇಳಲ್ವಂತೆ. ಸೊ ಫೈನಲಿ ನಾವು ತಾಜ್ ಮಹಲ್ ಮುಂದೆ ನಿಂತಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಏನೋ ಲೈಫಲ್ಲಿ ಒಂದ್ಸಲನಾದರೂ ತಾಜ್ ಮಹಲ್ ಬರಬೇಕು ಅಂತಿತ್ತು. ಕೊನೆಗೆ ಈ ನನ್ನ ಮಗನ ಜೊತೆ ಬಂದೆ. ಲವರ್ ಜೊತೆ ಎಲ್ಲ ಬರ್ತಾರೆ. ನಾವು ನನ್ನ ತಮ್ಮನ ಜೊತೆ ಬಂದಿದ್ದೀನಿ ಬಿಡ, ಆಗಿಲ್ಲ. ಅಣ್ಣ ತಮ್ಮ ಬಂದಿದ್ದೀವಿ. ದಟ್ ಈಸ್ ಅ ಗ್ರೇಟೆಸ್ಟ್ ಥಿಂಗ್. ಆ್ಯಂಡ್ ಆ ಒಂದು ಈಗಿರೋ ಒಂದು ಅಣ್ಣ ತಮ್ಮ ಬಾಂಡಿಂಗು ಹಿಂಗೆ ಜಾಸ್ತಿ ಇರಲಿ ಅಂತ ಶಹಜಹಾನು ಮುಮ್ತಾಜ್ ಕೇಳ್ಕಂತ ಅಲ್ಲ, ಜನಗಳ ದೃಷ್ಟಿಯಲ್ಲಿ ಶಹಜಹಾನು ಮುಮ್ತಾಜ್ ಇದನ್ನು ಕಟ್ಟಿಸಿದ್ದಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಶಿವಾಲಯ ಇದೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಆ ಶಿವನ್ನ ಕೇಳ್ಕೊತೀವಿ ಈ ಫ್ರೆಂಡ್ಶಿಪ್ ಹಿಂಗೆ ಚೆನ್ನಾಗಿರಲಿ ಅಂತ. ಸೊ ಈ ತಾಜ್ ಮಹಲ್ ಒಂದು ಒಳ್ಳೆ ಲವರ್ಸ್ಗೆ ಸ್ಫೂರ್ತಿಯಾಗಿದೆ. ನಮ್ಮ ಅಣ್ಣ ತಮ್ಮಗೂ ಕೂಡ ಸ್ಫೂರ್ತಿ ಆಗಲಿ. ಒಂದು ಡೈಲಾಗ್ ಐತಲ್ಲ, ಲವರ್ ನಿನ್ ಗುರು, ಯಾರು ಬೇಕಾದ್ರೂ ಕರ್ಕೊ ಬರ್ತಾರೆ, ದಮ್ ಬೇಕಲ್ಲೇ. ಸೊ ಇದ್ರ ಹಿಂದೆ ಒಂದು ನದಿ ಕೂಡ ಇದೆ, ಹಂಗೆ ತಿರ್ಗಿಸ್ಬಿಡು. ನದಿ ತೋರಿಸ್ಬಿಡಂಗೆ. ಇದು ಯಮುನಾ ಹೇಳ್ತಾರೆ, ಗೊತ್ತಿಲ್ಲ. ಗಂಗಾ ಮತ್ತು ಯಮುನಾ ಎರಡು ಮಿಕ್ಸ್ ಆಗಿರೋದು. ಆ್ಯಂಡ್ ಅಲ್ಲೇನೋ ಬ್ಲ್ಯಾಕ್ ತಾಜ್ ಮಹಲ್ ಕಟ್ಸ್ಬೇಕು ಅಂತ ಬಾಯ ಹಾಕಿದಾರಂತೆ. ಬಟ್ ಕಟ್ಸಕ್ ಆಗಿಲ್ವ ನೋಡಿ. ಅವ್ರ ಚಡ್ಡಿನ ಬಿಚ್ಚಿ ಇದ್ರ ಒಳಗಡೆ ಹಾಕ್ತವ್ರೆ. ಶೂದು ಚಡ್ಡಿ. ನೀವೇ ತಾನೇ ಆಗ್ಲೇ ಹೇಳಿದ್ದು ಶೂದು ಚಡ್ಡಿ ಅಂತ. ಅದೇ ಶೂದು ಚಡ್ಡಿ ಬಿಚ್ಚಿಬಿಟ್ಟು ಇದ್ರೊಳಗೆ ಹಾಕ್ತಾ ಇದೀವಿ. ಇವನು ಕೂಡ ಏನ್ ಬಿಚ್ಚಾಕ್ತಿದ್ಯಾ? ಏನ್ ಬಿಚ್ಚಾಕ್ತಿದ್ಯಾ ಹೇಳೀಗ?
ಹಾಂ ಶೂ ಕವರ್ ಬಿಚ್ಚಾಕ್ತಿದ್ದಾನೆ. ಸೊ ಇಲ್ಲಿ ಅದೊಂದು ಚೆನ್ನಾಗಿ ಮಾಡಿದ್ದಾರೆ, ಡಸ್ಟ್ಬಿನ್ ಕವರ್ ಇಡೋ ಥರ ಇಟ್ಬಿಟ್ಟು ಇಡ್ಲಿಕ್ಕೆ. ಉರಿಯೋದು ಅಂದರೆ ಹೆಂಗೆ ಉರಿತದೆ ಅಂದರೆ ಹಿಂಗೆ ಉರಿಯುತ್ತೆ, ಬಿಸಿಲಿಗೂ ಅದಕ್ಕೂ ಕೆಳಗೆ ಮೇಲೆಲ್ಲ ಉರಿಯೋರು. ನಾವು ಬೆಂಗಳೂರು ಸರ್. ಸೊ ಎನಿವೇಸ್ ನಮಗೇನೋ ಒಂಥರ ಮರಳು ಭೂಮಿಯಲ್ಲಿ ಏನೋ ನೀರು ಸಿಕ್ದಂಗೆ ಕನ್ನಡದವ್ರು ಅಲ್ಲಲ್ಲೇ ಒಬ್ಬೊಬ್ರು ಸಿಗ್ತಾ ಇರ್ತಾರೆ. ಸೊ ತಾಜ್ ಮಹಲ್ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀವಿ, ಆ್ಯಂಡ್ ನಿಮಗೂ ಕೂಡ ಬ್ಯೂಟಿಫುಲ್ ಆಗಿರೋ ತಾಜ್ ಮಹಲ್ ತೋರಿಸಿದ್ವಿ. ಸೊ ನೆಕ್ಸ್ಟ್ ವಿಡಿಯೋ ಮುಂದೆ ಎಲ್ಲ ಹೋಗ್ತೀವಿ ಅಂತ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇದರಲ್ಲಿ ಇದು ಫೇಮಸ್ ಸ್ವೀಟ್ಸ್ ಅಂತೆ. ಸೊ ಈ ಸ್ವೀಟ್ಸ್ ಹೇಗಿದೆ ಏನು ಅಂತ ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗೇನು ಸ್ವೀಟ್ಸ್ ತಿನ್ನೋ ಅಭ್ಯಾಸ ಕಮ್ಮಿ, ಅದಕ್ಕೆ ಇವನು ಬೇರೆ ಕೇಳಿದೆ. ತೊಳ್ತೀನಾ? ಓಕೆ. ಸೊ ನೋಡೋಣ ಅಂತ ಬಂದ್ವಿ, ಟೈಮ್ ಆಗೋಗೈತೆ, ಇನ್ನು ಒಳಗಡೆ ಹೋಗೋಕ್ಕೆ 5 ನಿಮಿಷ ಅಷ್ಟೇ ಇರೋದು. ಹೊರಗಡೆ ಹೋದರೆ 1 ಅವರ್ ಬೇಕಂತ ಎಲ್ಲ ನೋಡ್ಕೊಂಡು ಬರೋಕ್ಕೆ. ಸೊ ಹೊರಗಡೆಯಿಂದ ನೋಡಿ ಖುಷಿ ಪಟ್ಕೊಂಡು ಸ್ವಲ್ಪ ಬೇಜಾರು ಪಟ್ಕೊಂಡು ಇವಾಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಡೆಲ್ಲಿ ಹೋಗಿ ಡೆಲ್ಲಿಂದ ಫ್ಲೈಟ್ ಇದೆ. ಸೊ ಆದಷ್ಟು ಬೇಗ ರೆಡಿ ಮಾಡ್ಕೋಬೇಕು. ಐ ಮೀನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಬೇಕು. ಜೊತೆಗೆ ಸ್ಕಿನ್ ಎಲ್ಲ ಟ್ಯಾನ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಿಸಿಲು, ಚಳಿ, ಆಮೇಲೆ ಮಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಒಂದು ವಾರದಲ್ಲಿ ಎಂಟೈರ್ ಥಿಂಗ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಬಟ್ ಒಂದ್ಸಲ ಫೋಟೋನ ತೋರಿಸ್ತೀವಿ, ನೋಡ್ಕೊಂಬಿಡಿ. ಚೆನ್ನಾಗಿದೆ ಅಂತ 6 ವರ್ಷ ಅಲ್ಲ 6 ವರ್ಷಗಳ ನಂತರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನೋ ಒಂಥರ ಬಸ್ ಟ್ರಾವೆಲ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು. ನಿನ್ನೆ ಮೊನ್ನೆ ಆದ್ರೂ ನಿನ್ನೆ ಎಲ್ಲ ಬರೀ ಬಸ್ಸಲ್ಲಿ ಓಡಾಡೋದು. ಅದೇ 3 ದಿವಸ 3 ದಿವಸ 6 ಇಯರ್ಸ್ ಎಷ್ಟು ಸುಳ್ಳಲ್ಲ ಪಿ, ಸೀರಿಯಸ್ ಆಗಿ ಹೇಳ್ತಾ ಇರೋದು. 6 ವರ್ಷದ ನಂತರ ಅಲ್ಲ 8 ವರ್ಷದ ನಂತರ ಈ 27ನೇ ತಾರೀಕಿಂದ ಇವತ್ತೆಷ್ಟು 2ನೇ ತಾರೀಕುವರೆಗೂ ಬಸ್ಸು ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟಿದ್ದೀವಿ. ಮೆಟ್ರೋನು ನಾನು ಹೋಗಿರಲಿಲ್ಲ. ಮೆಟ್ರೋ, ಫ್ಲೈಟು, ಆಟೋ, ಕಾರು ಎಲ್ಲನೂ ಓಡಾಡ್ಬಿಟ್ಟಿದ್ದೀನಿ. ಬೈಕ್ ಮನೇನೇ ಇದೆಯಲ್ಲ, ಹೊಸದಾಗಿ ಬೈಕ್ ತೊಗೊಂಡಿರೋದ್ರಿಂದ ಬೈಕು ಕೂಡ ಟ್ರಾವೆಲ್ ಮಾಡಾಯಿತು. ಜೀಪು ಆಯಿತು. ಇನ್ನು ಯಾವ ಬ್ಯಾಲೆನ್ಸ್ ಉಳಿದೈತೆ? ರ್ಯಾಕೆಟ್ ಒಂದು ಬ್ಯಾಲೆನ್ಸ್ ಉಳಿದೈತೆ. ನಮ್ಮ ಮಾವಂದ ಏನು ಕೊಡೋಕ್ಕೆ ರ್ಯಾಕೆಟ್ ಅಲ್ವಾ? ಆದರೆ ಹೆಲಿಕಾಪ್ಟರ್ ಒಂದು ಬ್ಯಾಲೆನ್ಸ್ ಐತೆ. ಹೆಲಿಕಾಪ್ಟರ್ ಒಂದು ಯಾವುದು ಏನಂತಾರೆ ಅದು? ಜೆಟ್ಟು. ಅದೊಂದು ಬೆಂಗಳೂರಲ್ಲಿದೆ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅದು ಪ್ಲ್ಯಾನ್ ಇದೆ. ಆ್ಯಂಡ್ ಸೊ ನಮ್ಮ ಇಲ್ಲೇ ಬಿಟ್ಬಿಟ್ಟು ಅಂದರೆ ನೋಡಿ ರೋಡಲ್ಲಿ ಈ ಥರ ಹೈವೇ ರೋಡಲ್ಲಿ ಬಿಟ್ಬಿಟ್ಟು ಹೋಗಿದ್ರು. ಮಧ್ಯರಾತ್ರಿ ಯಾರೂ ಇಲ್ಲ, 3:15 ಭಯ ಬೇರೆ ಆಯ್ತು. ಅದೊಂದು ಕಡೆ ಆಟೋದವರೆಲ್ಲ ಬರೀ ಮಾಸ್ಕ್ ಹಾಕೊಂಡ್ಬಂದವ್ರೆ, ಒಬ್ಬರು ಎಲ್ಲ ಮಫ್ಲರ್ ತುರ್ಕೊಂಡ್ಬಂದಿದ್ರು. ನೈಟ್ ಎಷ್ಟು ಚಳಿ ಇತ್ತು, ಇವಾಗ ಎಷ್ಟು ಸೆಕೆ. ಅಪ್ಪ ನಂಬಕ್ಕೆ ಆಯ್ತಿಲ್ಲ ನಾವು ಇದೇ ಜಾಗದಲ್ಲಿ ಇದ್ದೀವಿ ಅಂತ. ಆದರೂ ಒಂಥರ ರಾತ್ರಿ ಒಂದು ಕಡೆ ಭಯ, ಇನ್ನೊಂದು ಕಡೆ ಒಂಥರ ಏನೋ ಒಂಥರ ಈ ಜಾಗದಲ್ಲಿ ಬಿಟ್ಬಿಟ್ಟು ನಾವೇನೋ ಬಸ್ ಸ್ಟಾಪ್ ಇರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅನ್ಕೊಂಡು ಬಂದ್ರಿ. ಇಲ್ಲಿ ನೋಡಿದ್ರೆ ರೋಡಲ್ಲಿ ಬಿಟ್ಬಿಟ್ಟು ಹೋದ್ರಲ್ಲ, ರೋಡಲ್ಲಿ ಇರುತ್ತಲ್ಲ ಬಸ್ ಸ್ಟಾಪು, ಅದು ಕೂಡ ಇಲ್ಲ. ಇಲ್ಲಿ ಫ್ಲೈಓವರ್ ಮೇಲೆ ಕಂಡ್ರಿ. ಕತೆ ಯಾಕೆ ಹೇಳ್ತೀರ? ಬಟ್ ಆದರೂ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಈಗ ನೆಕ್ಸ್ಟ್ ನಮ್ಮ ಬೆಂಗಳೂರು ಕಡೆಗೆ ಪಯಣ. ಬನ್ನಿ. ಹಲೋ, ಮೈಕ್ ಟೆಸ್ಟಿಂಗ್. ಸೊ ಸೀಟ್ ಕರೆಕ್ಟ್ ನೋಡಿ ಕೂತ್ಕೊಂಡೆ ನಾವು ಮತ್ತೆ ಎಬ್ಬಿಸ್ತಾರೆ ಅಲ್ಲಿಂದ ಇಲ್ಲಿಗೆ. ನನಗೇನು ABCD ಬರಲ್ಲ ಅಂತ ಅನ್ಕೊಂಡಿದ್ದೀರಾ? ಆಲ್ಫಾಬೆಟ್ಸ್ ಬರಲ್ಲ ಅಂತ. ಇಲ್ಲಿ 22E 22F ಅಂದ್ರೆ ನಿಂದು ಕಣು. ನಾನು 22F 22E. ಕರೆಕ್ಟ್. ಹಲೋ, ಅದು ಈ ಕಡೆ, ಇದು ಆ ಕಡೆ. ಹಂಗಿದ್ರೆ ಏನಾಗಲ್ಲ, ನಾವಿಬ್ಬರು ಅಡ್ಜಸ್ಟ್ ಮಾಡ್ಕೋಬೋದು. ಬೇರೆಯವ್ರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತೀಯ? ಸೊ ಇವಾಗ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ನೆಕ್ಸ್ಟ್ ನಮ್ಮ ಬೆಂಗಳೂರ ಕಡೆಗೆ ಪ್ರಯಾಣ. ಎಷ್ಟೊತ್ತಿಗೆ ನಮ್ಮ ಊರಿಗೆ ಸೇರ್ಕೊಬಿಡ್ತೀವೋ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಟ್ರಿಪ್ ಎಂಡಿಂಗ್ ಆಗೋ ಸಮಯ. ಪಡಬಾರ್ದು ಕಷ್ಟಪಟ್ಟು ಸತತ 1 ವಾರಗಳ ಕಾಲ, ಸತತ 7 ದಿನಗಳ ಕಾಲ ಹೋರಾಡಿ ಕೊನೆಗೆ ಲಾಸ್ಟ್ ಮೂಮೆಂಟ್ಗೆ ನಾವು ಅನ್ಕೊಂಡಂಗೆ ಆಗ್ರಾ ಮತ್ತೆ ಮಿಕ್ಕಿದ ಎಲ್ಲ ಪ್ಲೇಸಸ್ನು ಕವರ್ ಮಾಡಿ. ಆಗ್ರಾ ನಾವು ಅನ್ಕೊಂಡಿರಲಿಲ್ಲ, ಆದ್ರೂ ಹೋದ್ವಿ. ತಾಜ್ ಮಹಲ್ ನೋಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇಟ್ ವಾಸ್ ಅ ಡ್ರೀಮ್ ಟು ಸಿ. ಅನ್ಕೊಂಡಿರ್ಲಿಲ್ಲ, ಬಟ್ ಹೋಗ್ಬೇಕು ಅಂತ ಇತ್ತು. ಸೊ ಅದು ಎಲ್ಲಿಂದ ಹೋಗಿ ಎಲ್ಲೆಲ್ಲೋ ಬಂದು ನೋಡಿ. ಸೊ ನಮ್ಮ ಹುಡುಗನ ಒಳ್ಳೆ ಪಾಪು ತರ ನೋಡ್ಕೊಂಡು ಜನಗಳು ನಿಜ ಅನ್ಕೋಬೇಕು. ಇದೊಂದು ಇದ್ರಲ್ಲಿ ನೋಡ್ಬಿಟ್ಟು ಏನೇನೆಲ್ಲ ಹೇಳ್ತೀರಾ. ಎಲ್ಲ ಕೇರ್ ಮಾಡ್ತಿಲ್ವೇನೋ? ನನ್ಗೆ ಗೊತ್ತಿರ್ಲಿಲ್ವಾ?
ಆನ್ ಮಾಡ್ಬಿಟ್ಟು ಕೇರ್ ಮಾಡ್ತಿದೀನಿ ಅದ್ ಮಾಡ್ತಿದೀನಿ ಅಂತ ಬಿಲ್ಡಪ್ ತಗೊಳ್ಳೋದಲ್ಲಿ. ಇಲ್ಲ ವಿಡಿಯೋ ಆನ್ ಆಗಿಲ್ಲ ಅಂತಂದಿದ್ರೆ ನಾನೇ ಆನ್ ಮಾಡ್ಕೋಬೇಕಿತ್ತು. ವಿಡಿಯೋ ಆನ್ ಆಗೈತೆ ಅಂತ ಡೌ ಮಾಡ್ತವ್ರೆ. ಸೊ ಎನಿವೇಸ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂಡಿದ್ವಿ. ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡ್ತಾ ಇದ್ರೆ ಸೊ ದಟ್ ನಮಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ, ಇನ್ನೂ ಬೇರೆ ಬೇರೆ ವಿಡಿಯೋಗಳು ಮಾಡೋದಕ್ಕಾಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ, ಡೆಲ್ಲಿ ಬಗ್ಗೆ ಇರ್ಬೋದು, ಮನಾಲಿ ಬಗ್ಗೆ ಇರ್ಬೋದು, ಆಗ್ರಾ ಬಗ್ಗೆ ಇರ್ಬೋದು, ಟೋಟಲ್ ಪ್ಯಾಕೇಜ್. 2 o'clock ರೀಚ್ ಆಗಿದ್ದೀವಿ ಬ್ಯಾಂಗ್ಳೂರ್ಗೆ. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಸೊ ಇದು ಇವತ್ತಿನ ಏನು ವಿಡಿಯೋ ಲಾಸ್ಟ್ ಮೂಮೆಂಟ್ ಅದು. ಅದಕ್ಕೋಸ್ಕರ ಈ ಒಂದು ಹ್ಯಾಪಿ ಮೂಮೆಂಟನ್ನ ಆ್ಯಡ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಆಗ್ತಾ ಇದ್ದೀನಿ. ಸೊ ಮೋರ್ ಎವರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ. ಆ್ಯಂಡ್ ಮೋರ್ ವೀಡಿಯೋಸ್ಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದನ್ನು, ಫಾಲೋ ಮಾಡೋದನ್ನು, ಹಾಗೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗಂಟೆ ಹೊಡೆಯೋದನ್ನು ಮರಿಬೇಡಿ. ಬಾಯ್ ಬಾಯ್.